ಎಷ್ಟೋ ಆಸಕ್ತಿಯಿಂದ ಈ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಆತ್ಮಿಕ ಕ್ಷೇಮಾಭಿವೃದ್ಧಿ ಹೊಂದುತ್ತಿರುವಂತಹ ಆತ್ಮೀಯ ಸಹೋದರ ಸಹೋದರಿಯರಿಗೆ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ದಿನ ಮತ್ತೊಂದು ವಿಶೇಷವಾದಂತಹ ಸಂಗತಿಯನ್ನ ದೇವರ ವಾಕ್ಯಗಳ ಸಹಾಯದಿಂದ ಕಲ್ತ್ಕೊಳ್ಳೋದಕ್ಕೆ ಈ ಸಮಯವನ್ನ ನಾವು ಸದ್ಬಳಕೆ ಮಾಡಿಕೊಳ್ಳೋಣ. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಶರೀರಧಾರಿಯಾಗಿದ್ದಂಥ ಸಂದರ್ಭದಲ್ಲಿ ಕ್ರಿಸ್ತನ ಕೊನೆಯ ಗಳಿಗೆಯಲ್ಲಿ ಕಲಿಸಿದಂತಹ ಬಹುಮುಖ್ಯವಾದಂತಹ 3 ಪಾಠಗಳನ್ನು ಈ ದಿನ ನಾವು ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ದೇವರ ಅನಾದಿ ಸಂಕಲ್ಪದಲ್ಲಿ ಸಕಲ ಮಾನವರ ಪಾಪಗಳ ನಿವಾರಣಾರ್ಥವಾಗಿ ಜಜ್ಜಲ್ಪಡಬೇಕು, ಓತ ಹೋರಿಗಳ ರಕ್ತದಿಂದ ಮಾನವ ಅಪರಾಧಗಳು ಪರಿಹಾರವಾಗುವುದಕ್ಕೆ ಸಾಧ್ಯವಿಲ್ಲದಂತಹ ಆ ಸಂದರ್ಭದಲ್ಲಿ ಜಗತ್ಪತ್ತಿಗೆ ಮೊದಲೇ ದೇವರು ತನ್ನ ಸಂಕಲ್ಪದಲ್ಲಿ ಕ್ರಿಸ್ತನ ಬಲಿಯನ್ನ ಸಂಕಲ್ಪಿಸಿದ್ದನ್ನ ನಾವು ಗ್ರಂಥದಲ್ಲಿ ಗಮನಿಸ್ತೇವೆ. ಅದಕ್ಕೆ ಸಂಬಂಧಪಟ್ಟಂತಹ ವಚನ ಭಾಗವನ್ನು ನಾವು ಈಗಾಗಲೇ ಎಷ್ಟೋ ಸಂದರ್ಭದಲ್ಲಿ ನಾವು ಗಮನಿಸಿದ್ದೇವೆ. ಅದನ್ನು ಮತ್ತೊಂದು ಸಾರಿ ಈ ಒಂದು ಸಂದರ್ಭದಲ್ಲಿ ನಾವು ಗಮನಿಸುವುದಾದರೆ, ಪೇತ್ರನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ, ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು ಅಂತ ಹೇಳ್ತಾರೆ. ಕರ್ತನಾದಂಥ ಯೇಸು ಕ್ರಿಸ್ತನು ದೇವರ ಅನಾದಿ ಸಂಕಲ್ಪದಲ್ಲಿ, ಅಂದ್ರೆ ಜಗದುತ್ಪತ್ತಿಗೆ ಮೊದಲೇ ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಮಾನವನು ಇವು ಯಾರೂ ಕೂಡ ನಿರ್ಮಾಣವಾಗದೇ ಇರುವಂತಹ ಕಾಲಘಟ್ಟದಲ್ಲಿ, ಅಂದ್ರೆ ಕಾಲವೇ ಪ್ರಾರಂಭವಾಗಿಲ್ಲದಂತಹ ಕಾಲದಲ್ಲಿ, ಅಂದ್ರೆ ಅನಾದಿ ಕಾಲದಲ್ಲಿ ಜಗದುತ್ಪತ್ತಿಗೆ ಮೊದಲೇ ದೇವರು ತನ್ನ ಸಂಕಲ್ಪದಲ್ಲಿ ಕ್ರಿಸ್ತನ ಬಲಿಯನ್ನ ಏರ್ಪಡಿಸಿದ್ದಾನೆ ಅಂತೇಳಿ. ಮಾನವರ ಪಾಪಗಳ ನಿವಾರಣಾರ್ಥವಾಗಿ ಕ್ರಿಸ್ತನು ತನ್ನನ್ನು ತಾನು ಸಮರ್ಪಿಸಿಕೊಳ್ಳಲೇಬೇಕು. ಆ ಕ್ರಿಸ್ತನ ಮೂಲಕವೇ ಪ್ರತಿ ಮನುಷ್ಯರ ಪಾಪಗಳು ಪರಿಹಾರವಾಗಿ ದೇವರ ಸಹವಾಸ ಅನ್ಯೋನ್ಯತೆಯಲ್ಲಿ ಪಾಲುಗಾರರಾಗಬೇಕೆಂಬತಕ್ಕಂಥದ್ದು ದೇವರ ನಿತ್ಯ ಸಂಕಲ್ಪ. ದೇವರ ಮನಸ್ಸಿನಲ್ಲೇ ಕ್ರಿಸ್ತನು ವಧಿಸಲ್ಪಟ್ಟಿದ್ದಾನೆ. ದೇವರ ಆಲೋಚನೆಯಲ್ಲಿ, ದೇವರ ಸಂಕಲ್ಪದಲ್ಲಿ ಕ್ರಿಸ್ತನು ಜಗದುತ್ಪತ್ತಿಗೆ ಮೊದಲೇ ವಧಿಸಲ್ಪಟ್ಟಿದ್ದಾನೆ. ಅದಕ್ಕೆ ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯದಲ್ಲಿ ವಿಶೇಷವಾದಂತಹ ಮಾತನ್ನ ನಾವು ಗಮನಿಸ್ತೇವೆ. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 8ನೇ ವಚನದಲ್ಲಿ, ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿರುವ ಅಂತ ಹೇಳ್ತಾನೆ. ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟಿರುವ ಕುರಿಯಾದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿ ಅಂತ ಹೇಳ್ತಾ ಇದ್ದಾನೆ. ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿ ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಯಾವಾಗ? ಜಗದುತ್ಪತ್ತಿಗೆ ಮೊದಲೇ ದೇವರ ಆಲೋಚನೆಯಲ್ಲಿ, ದೇವರ ಸಂಕಲ್ಪದಲ್ಲಿ ಕ್ರಿಸ್ತನು ವಧಿಸಲ್ಪಟ್ಟಿದ್ದಾನೆ. ಕ್ರಿಸ್ತನು ಬಲಿಯಾಗಿ ಸಮರ್ಪಿಸಿಕೊಂಡಿದ್ದಾನೆ ದೇವರ ಆಲೋಚನೆಯಲ್ಲಿ. ಸೊ ಈ ರೀತಿಯಾದಂತಹ ದೇವರ ಸಂಕಲ್ಪ ಕ್ರಿಸ್ತನ ಮೂಲಕ ಪ್ರತಿ ಮಾನವನು ಪಾಪ ಪರಿಹಾರವನ್ನ, ಪರಿಶುದ್ಧತೆಯನ್ನ ಹೊಂದಿಕೊಂಡು ನನ್ನ ಬಳಿಗೆ ಬರಬೇಕಂತಕ್ಕಂಥದ್ದು ದೇವರ ಅನಾದಿ ಸಂಕಲ್ಪ. ಈ ಒಂದು ದಿಕ್ಕಿನಲ್ಲಿ ಕ್ರಿಸ್ತನು ತನ್ನ ಜೀವಿತದ ಪರಮಾರ್ಥವನ್ನ ಅರಿತಂತಹ ಕ್ರಿಸ್ತನು ಈ ಭೂಲೋಕದಲ್ಲಿದ್ದಂಥ ಸಂದರ್ಭದಲ್ಲಿಯೂ ಕೂಡ ತನ್ನ ಜೀವಿತ ಏನಕ್ಕೆ, ನನ್ನ ಹುಟ್ಟಿಗೆ ಕಾರಣ ಏನು ಅಂತಕ್ಕಂಥದ್ದನ್ನು ಕೂಡ ಸರಿಯಾದ ರೀತಿಯಲ್ಲಿ ದೇವರ ಸಂಕಲ್ಪಕ್ಕನುಸಾರವಾದಂಥ ರೀತಿಯಲ್ಲಿ ಅರ್ಥೈಸಿಕೊಂಡಂಥ ಕ್ರಿಸ್ತನು ಕೂಡ ಅನೇಕ ಸಂದರ್ಭದಲ್ಲಿ ತನ್ನ ಹುಟ್ಟಿನ ಪರಮಾರ್ಥವನ್ನ ತನ್ನ ಶಿಷ್ಯರಿಗೆ, ಅಂದಿನ ಆ ಕಾಲದ ಜನಗಳಿಗೆ ತಿಳಿಸ್ಕೊಡ್ತಾ ಇದ್ದಾನೆ. ಅದನ್ನೇ ನಾವು ಗಮನಿಸುವಾಗ ಮತ್ತಾಯನ ಬರೆಸುವ ವಾರ್ತೆ 16ನೇ ಅಧ್ಯಾಯ 21ನೇ ವಚನದಲ್ಲಿ, ಈ ಲೋಕದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕ್ರಿಸ್ತನ್ ಹೇಳ್ತಕ್ಕಂಥ ಮಾತು 21ನೇ ವಚನ. ಮತ್ತಾಯನ ಬರೆಸುವ ವಾರ್ತೆ 16ನೇ ಅಧ್ಯಾಯ 21ನೇ ವಚನದಲ್ಲಿ, ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು ಅಂತ ಹೇಳ್ತಾನೆ. ಕ್ರಿಸ್ತನು ಕೂಡ
ತನಗೆ ಗೊತ್ತು ನಾನು ಏನಕ್ಕೆ ಈ ಲೋಕದಲ್ಲಿ ಶರೀರಧಾರಿಯಾಗಿದ್ದೀನಿ, ನಾನು ಸಾಯೋದಕ್ಕೋಸ್ಕರನೇ ಈ ಒಂದು ಶರೀರವನ್ನು ಧರಿಸ್ಕೊಂಡಿರೋದು. ಅನೇಕರ ಪಾಪಗಳ ನಿವಾರಣಾರ್ಥವಾಗಿ ನನ್ನನ್ನು ನಾನು ಸಮರ್ಪಿಸಿಕೊಂಡು ನನ್ನ ಪರಿಶುದ್ಧವಾದಂಥ ರಕ್ತವನ್ನ ಸಕಲ ಪಾಪಗಳ ಪರಿಹಾರಕ್ಕಾಗಿ ಸುರಿಸುವುದಕ್ಕಾಗಿಯೇ ನಾನು ನೇಮಿಸಲ್ಪಟ್ಟಿದ್ದೀನಿ. ದೇವರ ಸಂಕಲ್ಪದಲ್ಲಿ ನನ್ನ ಬದುಕಿನ ಪರಮಾರ್ಥ ಇದು ಅನ್ನುವಂಥದ್ದನ್ನ ಕ್ರಿಸ್ತನು ಎಷ್ಟೋ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ ಗ್ರಂಥದಲ್ಲಿ. ನಾನು ಹೋಗಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದ. ಕ್ರಿಸ್ತನು ತಿಳಿಸ್ತಾ ಇದ್ದಾನೆ, ನಾನು ಸಾಯಲೇಬೇಕಾಗಿದೆ ಅಂತೇಳಿ. ಜಗದುತ್ಪತ್ತಿಗೆ ಮೊದಲೇ ದೇವರ ಆಲೋಚನೆಯಲ್ಲಿ ಕ್ರಿಸ್ತನು ವಧಿಸಲ್ಪಟ್ಟಿದ್ದಾನೆ. ಆ ಸಂಕಲ್ಪಕ್ಕನುಸಾರವಾಗಿಯೇ ಕ್ರಿಸ್ತನು ಕೂಡ ನಾನು ಕೊಲ್ಲಲ್ಪಡಬೇಕು, ನಾನು ಜಜ್ಜಲ್ಪಡಬೇಕು, ಸಕಲ ಮಾನವರ ಪಾಪಗಳ ನಿವಾರಣಾರ್ಥವಾಗಿ ನನ್ನನ್ನು ನಾನು ಸಮರ್ಪಿಸಿಕೊಳ್ಬೇಕು, ಇದೇ ದೇವರ ಸಂಕಲ್ಪ, ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತಕ್ಕಂತಹ ನಿರ್ಣಯವನ್ನ ಕ್ರಿಸ್ತನು ಅನೇಕ ಸಂದರ್ಭದಲ್ಲಿ ವಾಕ್ಯದಲ್ಲಿ ನಮಗೆ ತಿಳಿಸ್ತಾನೆ. ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ ಕೂಡ ಇದೇ ಸಂದರ್ಭವನ್ನು ನಾವು ಗಮನಿಸ್ತೇವೆ. ಇಬ್ರಿಯರು ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ ಗ್ರಂಥಕರ್ತನು ಈ ರೀತಿಯಾಗಿ ಕ್ರಿಸ್ತನ ಒಂದು ಮರಣದ ಕುರಿತು ಹೇಳ್ತಾ ಇದ್ದಾನೆ. 2ನೇ ಅಧ್ಯಾಯ ಇಬ್ರಿಯರು ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದ ಕೊನೆಯ ಭಾಗದಲ್ಲಿ, ಮೃತಪಟ್ಟದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು, ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು ಅಂತ ಹೇಳ್ತಾನೆ. ಎಲ್ಲರಿಗೋಸ್ಕರ ಯೇಸು ಕ್ರಿಸ್ತನು ಮರಣವನ್ನ ಅನುಭವಿಸಲೇಬೇಕು ಅಂತ ಹೇಳ್ತಾನೆ, ಬೇರೆ ದಾರಿ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಇಬ್ರಿಯರು ಬರೆದ ಪತ್ರಿಕೆ 10ನೇ ಅಧ್ಯಾಯದ 5ನೇ ವಚನದಲ್ಲಿ ಕೂಡ ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ. ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟು ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದನು ಎಂಬುದಾಗಿದೆ. ಕ್ರಿಸ್ತನ ಕುರಿತು ದೇವರು ತನ್ನ ಸಂಕಲ್ಪವನ್ನ ಏರ್ಪಡಿಸಿಕೊಂಡಿದ್ದಾನೆ. ಆ ಸಂಕಲ್ಪಕ್ಕನುಸಾರವಾದಂಥ ರೀತಿಯಲ್ಲಿ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನ ಈ ಲೋಕಕ್ಕೆ ಶರೀರಧಾರಿಯಾಗಿ ಕಳಿಸಿ ನಿತ್ಯತ್ವದಲ್ಲಿ ದೇವರ ಒಂದು ಆಲೋಚನೆಯಲ್ಲಿ ವಧಿಸಲ್ಪಟ್ಟಂತಹ ಕ್ರಿಸ್ತನು ಇವತ್ತು ಈ ಭೂಮಿ ಮೇಲೆ ವಧಿಸಲ್ಪಡಬೇಕಾಗಿದೆ. ತನ್ನ ರಕ್ತವನ್ನ ಪಾಪಗಳ ಪರಿಹಾರಾರ್ಥವಾಗಿ, ಮನುಷ್ಯರ ಪಾಪಗಳ ಪರಿಹಾರಾರ್ಥವಾಗಿ ಸುರಿಸಲ್ಪಡಬೇಕಾಗಿದೆ. ಇದು ಕ್ರಿಸ್ತನ ಉದ್ದೇಶ. ಹಾಗಾಗಿ ಈ ಉದ್ದೇಶವನ್ನ ಅರಿತಂತಹ ಕ್ರಿಸ್ತನು ಈ ಲೋಕದಲ್ಲಿ ಆ ಉದ್ದೇಶವನ್ನ ನೆರವೇರಿಸುವುದಕ್ಕೆ ತನ್ನ ಬದುಕಿನಲ್ಲಿ ಅತ್ಯಂತ ವಿಶೇಷವಾದಂತಹ ಜೀವಿತವನ್ನ ಜೀವಿಸಿ ಆ ಗಳಿಗೆ ಬರುವಾಗ ತನ್ನನ್ನು ಪ್ರೀತಿಸುವವರಿಗಾಗಿ 3 ಪಾಠಗಳನ್ನು ಪ್ರತ್ಯೇಕವಾಗಿ ಯೇಸು ಕ್ರಿಸ್ತನು ಬಿಟ್ಟು ಹೋಗ್ತಾ ಇದ್ದಾನೆ. ಯಾರು ಕ್ರಿಸ್ತನನ್ನ ಪ್ರೀತಿಸ್ತಾ ಇದ್ದಾರೋ, ಯಾರು ಕ್ರಿಸ್ತನನ್ನ ಅಂಗೀಕರಿಸ್ಕೊಂಡಿದ್ದಾರೋ, ಯಾರು ಕ್ರಿಸ್ತನ ಹೆಜ್ಜೆ ಜಾಡನ್ನು ಅನುಸರಿಸಬೇಕಂತೇಳಿ ಇಷ್ಟವುಳ್ಳವರಾಗಿದ್ದಾರೋ ಅಂಥವರಿಗೆ ಕ್ರಿಸ್ತನು ಒಂದು 3 ಪಾಠಗಳನ್ನು ಕೊನೆ ಗಳಿಗೆಯಲ್ಲಿ ಕಲಿಸ್ಕೊಟ್ಟದ್ದನ್ನ ಈ ದಿನ ನಾವು ಕಲೀಲಿಕ್ಕಿದ್ದೀವಿ. ಅದರಲ್ಲಿ ನಂಬರ್ 1, ಮತ್ತಾಯನ ಬರೆಸುವಾರ್ಥ 26ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಕೊನೆಯ ಗಳಿಗೆಯಲ್ಲಿ ಆತನ ಏನ್ ಮಾಡ್ತಾನೆ ಅಂತಕ್ಕಂಥದ್ರ 31ನೇ ವಚನದಿಂದ ಗಮನಿಸೋಣ. ಮತ್ತಾಯನ ಬರೆಸುವಾರ್ಥ 26ನೇ ಅಧ್ಯಾಯ 31ನೇ ವಚನದಿಂದ, ಆಗ ಯೇಸು ಅವರಿಗೆ, ನೀವೆಲ್ಲರೂ ಈ ರಾತ್ರಿ ನನ್ನ ವಿಷಯದಲ್ಲಿ ದಿಗಿಲುಪಟ್ಟು ಹಿಂಜರಿಯುವಿರಿ. ಕುರುಬನನ್ನು ಹೊಡೆಯುವೆನು, ಹಿಂಡಿನ ಕುರಿಗಳು ಚದರಿ ಹೋಗುವವು ಎಂದು ಬರೆದಿದೆಯಲ್ಲ. ಜಕರಿಯನ ಗ್ರಂಥದಲ್ಲಿ ಈ ಪ್ರವಾದನೆಯ ಮಾತನ್ನ ಕ್ರಿಸ್ತನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಕುರುಬನನ್ನ ಹೊಡಿತಾರೆ, ಕುರಿಗಳು ಚದುರುತ್ತವೆ. ಕೊನೆ ಗಳಿಗೆಯಲ್ಲಿ ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಕ್ರಿಸ್ತನು ಕಲಿಸಿಕೊಟ್ಟಂತ 3 ಪಾಠಗಳು ಬಹಳ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ಒಬ್ಬ ನಿಜ ಕ್ರೈಸ್ತನ ಜೀವಿತದಲ್ಲಿ ಕೆಲಸವನ್ನ ಮಾಡ್ತವೆ. ಆ ಪಾಠಗಳು ಬಹಳ ಬಹಳ ಮುಖ್ಯ. ಕೊನೆ ಗಳಿಗೆಯಲ್ಲಿ ಹೇಳ್ತಕ್ಕಂಥ ಪಾಠಗಳು, ಅದನ್ನ ಇಲ್ಲಿ ಮುಂದುವರಿಸ್ತಾ 36ನೇ ವಚನದಲ್ಲಿ, ಅನಂತರ ಯೇಸು ತನ್ನ ಶಿಷ್ಯರ ಸಂಗಡ ಗೆತ್ಸೆಮನೆ ಎಂಬ ತೋಟಕ್ಕೆ ಬಂದು ಅವರಿಗೆ,
ಇಲ್ಲೇ ಕೂತುಕೊಳ್ಳಿರಿ, ನಾನು ಅತ್ತಲಾಗಿ ಹೋಗಿ ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು ಹೇಳಿ ಪೇತ್ರನನ್ನು ಜಬದಾಯನ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೋಗಿ ದುಃಖಪಟ್ಟು ಮನಗುಂದಿದವನಾದನು ಅಂತ ಹೇಳ್ತಾನೆ. ಅನೇಕ ಸಂದರ್ಭದಲ್ಲಿ ಈ 3 ಜನರನ್ನ ಯೇಸು ಕ್ರಿಸ್ತನು ಪ್ರತ್ಯೇಕವಾಗಿ ಕರ್ಕೊಂಡು ಹೋಗ್ತಾನೆ. ಯಾಕೋಬ, ಯೋಹಾನ ಮತ್ತು ಪೇತ್ರ, ಇವರು ಮೂವರನ್ನ ಯೇಸು ಕ್ರಿಸ್ತನು ಪ್ರತ್ಯೇಕವಾಗಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಮತ್ತಾಯನ ಬರೆಸುವಾರ್ತೆ 17ನೇ ಅಧ್ಯಾಯದಲ್ಲಿ ಆ ಪರ್ವತದಲ್ಲಿ ರೂಪಾಂತರಗೊಂಡಂತ ಒಂದು ಸಂದರ್ಭ, ಮಾರ್ಕನ್ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ ಒಬ್ಬ ರೋಗಿಯನ್ನ ಸ್ವಸ್ಥಪಡಿಸ್ತಕ್ಕಂಥ ಒಂದು ಸಂದರ್ಭ, ಸತ್ತಂತ ಒಬ್ಬ ಹುಡುಗಿಯನ್ನ ಎಬ್ಬಿಸುವಂತ ಸಂದರ್ಭ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತನು ಈ 3 ಜನರ ಪ್ರತ್ಯೇಕವಾಗಿ ಕರ್ಕೊಂಡು ಹೋಗ್ತಾನೆ. ಯಾತಕ್ಕೆ ಈ 3 ಜನ ಅಂತಂದ್ರೆ ಸಾಕ್ಷಿಗೋಸ್ಕರ. 2 ಅಥವಾ 3 ಸಾಕ್ಷಿಗಳಿಂದ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಸ್ಥಾಪಿಸಲ್ಪಡಬೇಕು ಅನ್ನುವಂಥ ಉದ್ದೇಶದಿಂದ ಕರ್ತನಾದಂಥ ಯೇಸು ಕ್ರಿಸ್ತನು ಈ 3 ಜನರ ಕರ್ಕೊಂಡು ಹೋಗೋದನ್ನ ನಾವು ಗಮನಿಸ್ತೇವೆ. ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಕರ್ತನಾದಂಥ ಯೇಸು ಕ್ರಿಸ್ತನು ಕೊನೆ ಗಳಿಗೆಯಲ್ಲಿ ಗೆತ್ಸೆಮನೆ ತೋಟದಲ್ಲಿ ಒಂದು ವಿಶೇಷವಾದಂಥ ಪಾಠವನ್ನ ತನ್ನ ಪ್ರೀತಿಸುವವರಿಗೋಸ್ಕರ ಕಲಿಸ್ಕೊಡ್ತಾ ಇದ್ದಾನೆ. ಏನ ಪಾಠ ಅಂತಂದ್ರೆ, ಆತನು ಗೆತ್ಸೆಮನೆ ತೋಟದಲ್ಲಿ ದುಃಖದಿಂದ ಮನಗುಂದಿದವನಾಗಿ ಅವರಿಗೆ ಹೇಳ್ತಾ ಇದ್ದಾನೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರ್ರಿ ಅಂತ ಹೇಳ್ತಾನೆ. ಗೆತ್ಸೆಮನೆ ತೋಟದಲ್ಲಿ ಒಂದು ವಿಶೇಷ ಪಾಠನ ಕಲಿಸ್ಕೊಡ್ತಾ ಇದ್ದಾನೆ. ಏನಂತಂದ್ರೆ, ಮನಗುಂದಿದವನಾಗಿದ್ದಾನೆ, ಬಹು ದುಃಖದಿಂದಿದ್ದಾನೆ, ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ ಅಂತ ಹೇಳ್ತಾ ಇದ್ದಾನೆ. ಯಾಕಿಷ್ಟೊಂದು ಸಂಕಟ, ಯಾಕಿಷ್ಟೊಂದು ನೋವು, ಯಾಕಿಷ್ಟೊಂದು ಮನೋವೇದನೆ? ಯಾಕಿಷ್ಟೊಂದು ಮನೋವೇದನೆ ಅಂತಂದ್ರೆ, ಯೇಸು ಕ್ರಿಸ್ತನು ದೇವರ ಸಂಕಲ್ಪವನ್ನ ನೆರವೇರಿಸಲಿಕ್ಕಿದ್ದಾನೆ. ನೆರವೇರಿಸುವುದಕ್ಕೆ ದೇಹ ಒಳಗಾಗ್ತಾ ಇಲ್ಲ. ಅದಕ್ಕೆ 41ನೇ ವಚನದಲ್ಲಿ ಹೇಳ್ತದಾನೆ, ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಅಂತ ಹೇಳ್ತಾರೆ. ಆತ್ಮ ಸಿದ್ಧವಾಗಿದೆ, ಮನಸ್ಸು ಸಿದ್ಧವಾಗಿದೆ, ಆದರೆ ದೇಹಕ್ಕೆ ಬಲ ಸಾಲದು. ದೇಹ ಒಪ್ಪುತ್ತಾ ಇಲ್ಲ. ಜಗದುತ್ಪತ್ತಿಗೆ ಮೊದಲೇ ದೇವರ ಸಂಕಲ್ಪವನ್ನ ನೆರವೇರಿಸುವುದಕ್ಕಾಗಿ ದೇಹ ಜಜ್ಜಲ್ಪಡಬೇಕು, ದೇಹ ಹಿಂಸೆಗೆ ಗುರಿಯಾಗಬೇಕು, ದೇಹ ಪೆಟ್ಟುಗಳಿಗೆ ಒಳಗಾಗಬೇಕು. ಹಾಗಾಗಿ ದೇಹ ಒಳಗಾಗ್ತಾ ಇಲ್ಲ, ಮನಸ್ಸು ಸಿದ್ಧವಾಗಿದೆ. ದೇಹ ಅಂತದೆ, ನಾನು ಯಾಕೆ ಇದಕ್ಕೆ ಒಳಗಾಗ್ಲಿ, ನಾನು ಏನು ಅನ್ಯಾಯ ಮಾಡಿದ್ದೀನಿ, ನಾನು ಏನು ತಪ್ಪು ಮಾಡಿದ್ದೀನಿ, ನಾನು ಏನು ಆಜ್ಞೆಯನ್ನು ಉಲ್ಲಂಘಿಸಿದ್ದೀನಿ. ಯೇಸು ಕ್ರಿಸ್ತನು ಶರೀರಧಾರಿಯಾಗಿದ್ದಂಥ ಸಂದರ್ಭದಲ್ಲಿ ಆತನು ಇಡೀ ಪ್ರಪಂಚಕ್ಕೆ ಸವಾಲೆಸೆದಂಥದ್ದು ಏನಂತಂದ್ರೆ, ನನ್ನಲ್ಲಿ ಪಾಪವಿದೆ ಎಂದು ನಿಮ್ಮಲ್ಲಿ ಯಾವರಾದರೂ ತೋರಿಸ್ತೀರಾ ಅಂತೇಳಿ. ಅಷ್ಟು ಪರಿಶುದ್ಧವಾದಂಥ ಬದುಕನ್ನು ಬದುಕಿದಂಥ ಯೇಸು ಕ್ರಿಸ್ತನು ಈ ದೇಹದಲ್ಲಿ ಯಾವ ಒಂದು ಪಾಪದ ಸೋಂಕು ಕೂಡ ಪ್ರವೇಶಿಸದಂತೆ ಪರಿಶುದ್ಧತೆಯನ್ನ ಪ್ರತಿ ಕ್ಷಣ ಪ್ರತಿ ಗಳಿಗೆಯಲ್ಲಿ ಮೈಗೂಡಿಸಿಕೊಂಡು ದೇವರ ಅನಾದಿ ಸಂಕಲ್ಪವನ್ನು ನೆರವೇರಿಸುವುದಕ್ಕೆ ತನ್ನನ್ನು ತಾನು ಪಣವಾಗಿ ಒಪ್ಪಿಸಿಕೊಟ್ಟಂತಹ ಕ್ರಿಸ್ತನ ದೇಹ ಒಪ್ಪುತ್ತಾ ಇಲ್ಲ. ಶಿಲುಬೆಯ ಮರಣಕ್ಕೆ ದೇಹ ಒಳಗಾಗ್ತಾ ಇಲ್ಲ. ಅದರ ಮನಸ್ಸು ಸಿದ್ಧವಾಗಿದೆ, ಆತ್ಮ ಸಿದ್ಧವಾಗಿದೆ, ದೇಹ ಒಪ್ಪುತ್ತಾ ಇಲ್ಲ. ದೇಹ ಮತ್ತು ಆತ್ಮಗಳ ಸೆಣಸಾಟದಲ್ಲಿ ದೇಹನ ಆತ್ಮಕ್ಕನುಸಾರವಾದಂಥ ರೀತಿಯಲ್ಲಿ ಒಳಪಡಿಸ್ಕೊಳ್ಬೇಕು ಅನ್ನುವಂಥ ಪಾಠವನ್ನು ಇವತ್ತು ಕ್ರಿಸ್ತನ ಹೇಳ್ಕೊಡ್ತಾ ಇದ್ದಾನೆ. ದೇವರ ಸಂಕಲ್ಪಕ್ಕನುಸಾರವಾದಂಥ ರೀತಿಯಲ್ಲಿ ಕರ್ತನಾದ ಯೇಸು ತನ್ನ ದೇಹದೊಂದಿಗೆ ಸೆಣಸಾಡ್ತಾ ಇದ್ದಾನೆ. ಆತ್ಮ ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲ್ತಾ ಇಲ್ಲ, ದೇಹ ಒಪ್ಪುತ್ತಾ ಇಲ್ಲ. ಮನಗುಂದಿದವನಾಗಿ ದುಃಖಪಟ್ಟು ಪ್ರಾಣವು ಸಾಯುವಷ್ಟರ ಮಟ್ಟಿಗೆ ದುಃಖಕ್ಕೆ ಒಳಗಾಗ್ತಾ ಇದೆ ಅಂತಂದ್ರೆ ದೇಹ ಒಪ್ಪುತ್ತಾ ಇಲ್ಲ. ದೇವರ ಸಂಕಲ್ಪವನ್ನ ನೆರವೇರಿಸುವುದಕ್ಕೆ ಒಳಪಡಿಸಿಕೊಳ್ಳುವಂತಹ ಹೋರಾಟ ನಡೀತಾ ಇದೆ ಗೆತ್ಸೆಮನೆ ತೋಟದಲ್ಲಿ. 3 ಸಾರಿ ತನ್ನ ಶಿಷ್ಯರಿಗೆ ಇಂಥ ವೇದನೆಯಲ್ಲಿ ನನ್ನ ಜೊತೆಗೆ ಪಾಲುಗಾರರಾಗಿ, ನನಗೋಸ್ಕರ ಪ್ರಾರ್ಥನೆ ಮಾಡಿ, ನನ್ನ ವೇದನೆಯಲ್ಲಿ ನೀವು ಸಹಕಾರಿಗಳಾಗಿ ಅಂತೇಳಿ ಎಷ್ಟೋ ಸಂದರ್ಭದಲ್ಲಿ ಹೇಳಿದಾಗ್ಯೂ ಕೂಡ ಅವ್ರು ಯಾರೂ ಕೂಡ ಪಾಲುಗಾರರಾಗ್ಲಿಲ್ಲ. ಆ ವೇದನೆಯಲ್ಲಿ, ಆ ದುಃಖದಲ್ಲಿ, ಆ ನೋವು, ಆ ಸಂಕಟದಲ್ಲಿ ಎಲ್ಲರೂ ಬಳಲಿ ನಿದ್ರೆಗೆ ಜಾರ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ಮಾತು 42ನೇ ವಚನದಲ್ಲಿ, ತಂದೆಯೇ, ನನ್ನ ತಂದೆಯೇ, ನಾನು ಕುಡಿದ ಹೊರತು ಈ ಪಾತ್ರೆ ಬಿಟ್ಟು ಹೋಗ ಕೂಡದಾಗಿದ್ದರೆ ನಿನ್ನ ಚಿತ್ತವೇ ಆಗಲಿ ಅಂತ ಹೇಳ್ತಾ ಇದ್ದಾನೆ. ನಾನು ಕುಡಿದ ಹೊರತು ಈ ಪಾತ್ರೆಯಲ್ಲಿ ದೇವರ ಸಂಕಲ್ಪದಲ್ಲಿರ್ತಕ್ಕಂಥ ಹಿಂಸೆ ಅಂತಕ್ಕಂಥದ್ದನ್ನ ಈ ದೇಹದಲ್ಲಿ ನಾನು ಅನುಭವಿಸದೇ ಬೇರೆ ದಾರಿ ಇಲ್ಲ ಅಂತಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಿನ್ನ ಚಿತ್ತನೇ ಆಗ್ಲಿ, ನಿನ್ನ ಚಿತ್ತಾನೇ ನೆರವೇರಲಿ, ನಾನು ಸಿದ್ಧನಾಗಿದ್ದೀನಿ ಅಂತ ಹೇಳಿ.
ಅಂದ್ರೆ ದೇಹನ್ನ ಒಳಪಡಿಸ್ಕೊಳ್ತಾ ಇದ್ದಾನೆ, ದೇಹನ್ನ ಆತ್ಮಕ್ಕೆ ಒಳಪಡಿಸ್ಕೊಳ್ತಾ ಇದ್ದಾನೆ. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ದೇಹ ಮತ್ತು ಆತ್ಮ ಇವೆರಡೂ ಹೇಗೆ ಒಂದಕ್ಕೊಂದು ಹೋರಾಡ್ತವೆ ಅಂತಕ್ಕಂಥದನ್ನ ಪರಿಶುದ್ಧಾತ್ಮನು ಈ ಗ್ರಂಥದ ಮುಖಾಂತರ ನಮಗೆ ತಿಳಿಪಡಿಸ್ತಾ ಇದ್ದಾನೆ. ಗಲಾತ್ಯದವ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ವಿಶೇಷವಾದಂತಹ ಸಂಗತಿಯನ್ನ ನಾವು ಗಮನಿಸ್ತೇವೆ. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನವನ್ನ ನಾವು ಗಮನಿಸೋಣ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವುದಾದರೆ ನೇಮನಿಷ್ಠೆಗೆ ಅಧೀನರಲ್ಲ ಅಂತ ಹೇಳ್ತಾ ಇದ್ದಾನೆ. ಶರೀರ ಮತ್ತು ಆತ್ಮ ಎರಡಕ್ಕೆರಡು ಒಂದಕ್ಕೊಂದು ಹೋರಾಡ್ತವೆ ಅಂತ ಹೇಳ್ತಾನೆ. ಶರೀರ ಬಯಸುವಂಥದ್ದು ಆತ್ಮಕ್ಕೆ ಇಷ್ಟ ಇಲ್ಲ, ಆತ್ಮ ಬಯಸುವಂಥದ್ದು ಶರೀರಕ್ಕೆ ಇಷ್ಟ ಇಲ್ಲ. ಇವೆರಡೂ ಕೂಡ ಹೇಗಿದೆ ಅಂತಂದ್ರೆ ಒಂದಕ್ಕೊಂದು ವಿರುದ್ಧವಾಗಿ ಹೋರಾಡ್ತಾ ಇದ್ದಾವೆ. ಇವತ್ತು ಗೆತ್ಸೆಮನೆ ತೋಟದಲ್ಲಿ ಕ್ರಿಸ್ತನ ಆತ್ಮ ಸಿದ್ಧವಾಗಿದೆ, ಮನಸ್ಸು ಸಿದ್ಧವಾಗಿದೆ, ಆದ್ರೆ ದೇಹಕ್ಕೆ ಬಲ ಸಾಲ್ತಾ ಇಲ್ಲ, ದೇಹ ಒಳಗಾಗ್ತಾ ಇಲ್ಲ. ಕ್ರಿಸ್ತನು ಕಲಿಸ್ಕೊಡ್ತಕ್ಕಂಥ ಕೊನೆಯ ಗಳಿಗೆಯಲ್ಲಿನ ಪಾಠ ಏನಂತಂದ್ರೆ ದೇವರ ಸಂಕಲ್ಪವನ್ನ ನೆರವೇರಿಸುವುದಕ್ಕೆ ನಿಮ್ಮ ದೇಹನ್ನ ಒಳಪಡಿಸ್ಕೊಳ್ರಿ. ದೇವರ ಸಂಕಲ್ಪಕ್ಕೆ ನಿಮ್ಮ ದೇಹನ್ನ ಒಳಪಡಿಸ್ಕೊಳ್ಳಿ, ಅದನ್ನ ಅಧೀನಪಡಿಸ್ಕೊಳ್ಳಿ. ದೇವರ ಸಂಕಲ್ಪಕ್ಕೆ ದೇಹನ್ನ ಅಧೀನ ಮಾಡ್ಕೊಳ್ಳಿ. ಅದಕ್ಕೆ ಅಪೊಸ್ತಲನಾದಂಥ ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳ್ತಕ್ಕಂಥ ಮಾತೇನಂತಂದ್ರೆ, ನಾನು ಗಾಳಿಯನ್ನು ಗುದ್ದುವವನ ಹಾಗೆ ಇರದೆ ನಾನು ಯಾತಕ್ಕೋಸ್ಕರ ಕರೆಯಲ್ಪಟ್ಟಿದ್ದೀನೋ ಅದನ್ನ ಸಾಧಿಸಿಕೊಳ್ಳುವುದಕ್ಕೆ ನನ್ನ ದೇಹವನ್ನ ನಾನು ಜಜ್ಜಿಕೊಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸಿದ್ರೆ, ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆಯೇ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡ್ತೇನೆ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯ ನೆನೆಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನ ಮಾಡಿಕೊಳ್ತೇನೆ ಅಂತ ಹೇಳ್ತಾ ಇದ್ದಾನೆ. ನನ್ನ ಮೈಯನ್ನು ಜಜ್ಜಿ ಸ್ವಾಧೀನ ಮಾಡ್ಕೊಳ್ತಾ ಇದ್ದೀನಿ. ಯಾತಕ್ಕೋಸ್ಕರ ಸ್ವಾಧೀನ ಮಾಡ್ಕೊಳ್ತಾ ಇದ್ದಿ? ದೇವರ ಸಂಕಲ್ಪವನ್ನು ನೆರವೇರಿಸುವುದಕ್ಕೆ. ನಿತ್ಯತ್ವದಲ್ಲಿ ದೇವರು ನಿನ್ನ ವಿಷಯವಾಗಿ ಬರಕೊಂಡಂತಹ ವಿಷಯಗಳನ್ನ ನೆರವೇರಿಸುವುದಕ್ಕೆ ನಿನ್ನ ದೇಹನ್ನ ನೀನು ಒಳಪಡಿಸಿಕೊಳ್ಬೇಕು. ಕ್ರಿಸ್ತನು ತನ್ನನ್ನು ಪ್ರೀತಿಸುವವರಿಗಾಗಿ ಕೊಡ್ತಕ್ಕಂಥ ಬಹುಮುಖ್ಯವಾದಂಥ ಪಾಠ. ಗೆತ್ಸೆಮನೆ ತೋಟದಲ್ಲಿ ಕ್ರಿಸ್ತನು ದೇಹನ್ನ ಒಳಪಡಿಸ್ಕೊಳ್ತಾ ಇದ್ದಾನೆ, ದೇಹನ್ನ ದೇವರ ಸಂಕಲ್ಪಕ್ಕೆ ಒಳಪಡಿಸ್ಕೊಳ್ತಾ ಇದ್ದಾನೆ. ದೇಹ ಸಿದ್ಧವಾಗಿಲ್ಲ, ಆತ್ಮ ಸಿದ್ಧವಾಗಿದೆ, ಮನಸ್ಸು ಸಿದ್ಧವಾಗಿದೆ, ದೇಹ ಒಳಗಾಗ್ತಾ ಇಲ್ಲ. ಅದನ್ನ ಅಧೀನಪಡಿಸ್ಕೊಳ್ತಾ ಇದ್ದಾನೆ. ಆ ನೋವು, ಆ ವೇದನೆ, ಆ ಮನೋವೇದನೆ ಯಾರಿಗೂ ಹೇಳಕ್ಕಾಗ್ತಾ ಇಲ್ಲ. ತನ್ನ ಜೊತೆಲಿರ್ತಕ್ಕಂಥ ಶಿಷ್ಯರಿಗೂ ಹೇಳ್ತಾ ಇದ್ದಾನೆ, ಇದರಲ್ಲಿ ಸಹಕಾರ ಕೊಡಿ, ನನಗೋಸ್ಕರ ಪ್ರಾರ್ಥನೆ ಮಾಡಿ, ನನ್ನ ವೇದನೆಯಲ್ಲಿ ಪಾಲುಗಾರರಾಗಿ ಅನ್ನುವಂಥ ಭಿನ್ನಹ ಬಹಳ ಮುಖ್ಯವಾದಂಥ ಪಾಠ ಪ್ರಿಯ. ಕ್ರಿಸ್ತನು ಕೊನೆ ಗಳಿಗೆಯಲ್ಲಿ ತನ್ನನ್ನು ಪ್ರೀತಿಸುವವರಿಗಾಗಿ ಬಿಟ್ಟು ಕೊಡ್ತಕ್ಕಂಥ ಪಾಠ ಇದು. ನಂಬರ್ 1, ದೇಹನ್ನ ದೇವರ ಸಂಕಲ್ಪವನ್ನು ನೆರವೇರಿಸುವುದಕ್ಕೆ ಅಧೀನ ಮಾಡ್ಕೋ. ದೇಹನ್ನ, ಈ ಕಣ್ಣು ಸರಿ ಇಲ್ಲ, ನಾಲಿಗೆ ಸರಿ ಇಲ್ಲ, ಚರ್ಮ ಸರಿ ಇಲ್ಲ, ನಿನ್ನ ದೇಹನ್ನೇ ನಿನಗೆ ಶತ್ರುವಾಗಿ ಏರ್ಪಡುವುದರಲ್ಲಿ ಯಾವುದೇ ರೀತಿಯಾದಂಥ ಆಶ್ಚರ್ಯ ಇಲ್ಲ. ಅದನ್ನು ಒಳಪಡಿಸ್ಕೋ, ಅದನ್ನು ಜಜ್ಜು. ಅದರ ಇಚ್ಛಾನುಸಾರವಾದಂಥ ರೀತಿಯಲ್ಲಿ ನಿನ್ನ ಆತ್ಮವನ್ನು ಹೋಗುಗೊಡಿಸ್ಬೇಡ. ದೇವರ ಸಂಕಲ್ಪವನ್ನು ನೆರವೇರಿಸುವುದಕ್ಕೆ ದೇಹನ ಸ್ವಾಧೀನ ಮಾಡ್ಕೋ ಅನ್ನುವಂಥ ವಿಶೇಷ ಪಾಠವನ್ನ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಕೊನೆಯ ಗಳಿಗೆಯಲ್ಲಿ ಗೆತ್ಸೆಮನೆ ತೋಟದಲ್ಲಿ ಕಲಿಸ್ಕೊಡುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಮುಂದುವರೆದ ಭಾಗದಲ್ಲಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಇನ್ನೊಂದು ವಿಶೇಷವಾದಂಥ ಪಾಠವನ್ನು ಕಲಿಸ್ಕೊಡ್ತಾನೆ. ಯೋಹಾನ್ ಬರೆಸುವಾರ್ತೆ 19ನೇ ಅಧ್ಯಾಯದಲ್ಲಿ ಇನ್ನೊಂದು ಪಾಠವನ್ನು ಕಲಿಸ್ಕೊಡ್ತಾ ಇದ್ದಾನೆ. ಯೋಹಾನ್ ಬರೆಸುವಾರ್ತೆ 19ನೇ ಅಧ್ಯಾಯ 8ನೇ ವಚನದಿಂದ ಗಮನಿಸಿದ್ರೆ, ಇಲ್ಲಿ ಪಿಲಾತನು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನನ್ನು ವಿಚಾರಿಸುವಂತ ಸಂದರ್ಭ. ಪಿಲಾತನು ಈ ಮಾತನ್ನು ಕೇಳಿ ಮತ್ತಷ್ಟು ಹೆದರಿ ತಿರುಗಿ ಅರಮನೆಯೊಳಕ್ಕೆ ಹೋಗಿ, ನೀನು ಎಲ್ಲಿಂದ ಬಂದವನು ಎಂದು ಯೇಸುವನ್ನು ಕೇಳಿದನು. ಆದರೆ ಯೇಸು ಅವನಿಗೆ ಉತ್ತರ ಕೊಡಲಿಲ್ಲ. ಪಿಲಾತನು, ನನ್ನ ಸಂಗಡಲೂ ನೀನು ಮಾತಾಡುವುದಿಲ್ಲವೋ?
ನಿನ್ನನ್ನು ಬಿಡಿಸುವ ಅಧಿಕಾರವು, ನಿನ್ನನ್ನು ಶಿಲುಬೆಗೆ ಹಾಕಿಸುವ ಅಧಿಕಾರವು ನನಗೆ ಉಂಟೆಂಬುದು ನಿನಗೆ ಗೊತ್ತಿಲ್ಲವೋ ಎಂದು ಆತನನ್ನು ಕೇಳಿದನು. ಅದಕ್ಕೆ ಯೇಸು, ಮೇಲನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದ ಕಾರಣ ನನ್ನನ್ನು ನಿನಗೆ ಒಪ್ಪಿಸಿದವನಿಗೆ ಹೆಚ್ಚಿನ ಪಾಪ ಉಂಟು ಅಂದನು ಅಂತ ಹೇಳ್ತಾನೆ. ಪಿಲಾತನಂತಾನೆ, ನನಗಿರ್ತಕ್ಕಂಥ ಅಧಿಕಾರ ಇದು, ನನ್ನ ಮುಂದೆ ನೀನು ಹೇಳ್ಕೋ, ನೀನು ಏನು, ನಿನಗೇನಾಗಬೇಕು, ನಿನ್ನನ್ನು ನಾನು ಬಿಡಿಸ್ಬೇಕಾ, ನನ್ನ ಮುಂದೆ ಹೇಳ್ಕೋ, ನನ್ನ ಮುಂದೆ ಕನ್ಫೆಸ್ ಮಾಡ್ಕೋ, ನಾನು ಬಿಡಿಸ್ತೀನಿ ನಿನ್ನ, ನನಗೆ ಅಧಿಕಾರ ಇದೆ ಅಂತ ಹೇಳ್ತಾ ಇದ್ದಾರೆ. ಕ್ರಿಸ್ತನು ಹೇಳ್ತಕ್ಕಂಥ ವಿಶೇಷವಾದ ಮಾತು, ಮೇಲನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ ಅಂತೇಳಿ. ಅಧಿಕಾರ ಅಂತಕ್ಕಂಥದ್ದು ಮೇಲನಿಂದ ನಿನಗೆ ಬಂದಿದೆ. ಅಲ್ಲಿಲ್ಲ ಅಂತಂದ್ರೆ, ಅಲ್ಲಿಂದ ಅಧಿಕಾರ ನಿನಗೆ ಬಂದಿಲ್ಲ ಅಂತಂದ್ರೆ ನನ್ನ ಮೇಲೆ ಯಾವ ಅಧಿಕಾರವೂ ನಿನಗಿರೋದಿಲ್ಲ ಅಂತ ಹೇಳ್ತಾನೆ. ಈ ಸಂದರ್ಭದಲ್ಲಿ ಕ್ರಿಸ್ತನು ಕಲಿಸ್ಕೊಡ್ತಕ್ಕಂಥ ಪಾಠ ಏನು ಅಂತಂದ್ರೆ, ಗಬ್ಬತ್ತದಲ್ಲಿ 12ನೇ ವಚನ, ಈ ಮಾತಿನ ದೆಸೆಯಿಂದ ಪಿಲಾತನು ಆತನನ್ನು ಬಿಡಿಸುವುದಕ್ಕೆ ಪೇಚಾಡಿದನು. ಆದರೆ ಯೆಹೂದ್ಯರು, ನೀನು ಇವನನ್ನು ಬಿಡಿಸಿದರೆ ನೀನು ಕೈಸರನಿಗೆ ಮಿತ್ರನಲ್ಲ, ತನ್ನನ್ನು ಅರಸನನ್ನಾಗಿ ಮಾಡಿಕೊಳ್ಳುವವನು ಕೈಸರನಿಗೆ ವಿರೋಧಿ ಎಂದು ಕೂಗಿ ಹೇಳಿದರು. ಈ ಮಾತುಗಳನ್ನು ಪಿಲಾತನು ಕೇಳಿ ಯೇಸುವನ್ನು ಹೊರಕ್ಕೆ ಕರೆತರಿಸಿ ಇಬ್ರಿಯ ಮಾತಿನಲ್ಲಿ ಗಬ್ಬತಾ ಎನಿಸಿಕೊಳ್ಳುವ ಕಲ್ಲು ಹಾಸಿದ ಕಟ್ಟೆ ಎಂಬ ಹೆಸರುಳ್ಳ ಸ್ಥಳಕ್ಕೆ ಹೋಗಿ ನ್ಯಾಯಪೀಠದ ಮೇಲೆ ಕೂತುಕೊಂಡನು. ಈ ಗಬ್ಬತ್ತದಲ್ಲಿ ನ್ಯಾಯಪೀಠದಲ್ಲಿ ಕೂತ್ಕೊಂಡು ನ್ಯಾಯ ವಿಚಾರಣೆ ಸಭೆಯಲ್ಲಿ ಕ್ರಿಸ್ತನ ಒಪಿನಿಯನ್ ಅನ್ನು ಕೇಳ್ತಾ ಇದ್ದಾನೆ. ನೀನ್ ನನ್ನ ಮುಂದೆ ಹೇಳ್ಕೊ, ನಾನು ನಿನ್ನನ್ನು ಬಿಡಿಸುವಂತ ಅಧಿಕಾರ ನನಗಿದೆ ಅಂತೇಳಿ. ಆದ್ರೆ ಕ್ರಿಸ್ತನು ತನ್ನ ಹಕ್ಕಿಗಾಗಿ ಎಂದೂ ಹೋರಾಡಲಿಲ್ಲ, ತನ್ನ ಹಕ್ಕುಗೋಸ್ಕರ ಹೋರಾಡಲಿಲ್ಲ. ತನ್ನ ಹಕ್ಕುಗೋಸ್ಕರ ಹೋರಾಡಿದ್ರೆ ಇವತ್ತು ನಾವುಗಳೆಲ್ಲರೂ ಕೂಡ ದೇವರ ಸಹವಾಸ ಸನ್ನಿಧಾನದಲ್ಲಿ ಇರ್ಲಿಕ್ಕೆ ಸಾಧ್ಯ ಇರ್ತಿದ್ದಿಲ್ಲ. ದೇವರನ್ನ ಅಪ್ಪ ಎಂದು ಕರೆಯುವಂತ ಸೌಭಾಗ್ಯ ನಮಗಿರ್ತಿದ್ದಿಲ್ಲ. ಕ್ರಿಸ್ತನಲ್ಲಿ ನಿತ್ಯ ಜೀವ ಅಂತಕ್ಕಂಥದ್ದು ನಮಗಿರ್ತಿದ್ದಿಲ್ಲ. ನೀತಿವಂತರೆಂಬ ನಿರ್ಣಯ ನಮಗಿರ್ತಿದ್ದಿಲ್ಲ. ಯಾಕಂದ್ರೆ ಅದು ದೇವರ ಸಂಕಲ್ಪ. ನಿತ್ಯತ್ವದಲ್ಲಿ, ಜಗದುತ್ಪತ್ತಿಗೆ ಮೊದಲೇ ದೇವರ ಆಲೋಚನೆಯಲ್ಲಿ ಕೊಯ್ಯಲ್ಪಟ್ಟಂತ ಕುರಿಯಾಗಿ ಕ್ರಿಸ್ತನು ಸಂಕಲ್ಪಿಸಲ್ಪಟ್ಟಿದ್ದಾನೆ. ಆ ಸಂಕಲ್ಪನೆ ನೆರವೇರಬೇಕು, ದೇವರ ಚಿತ್ತಾನ್ನೇ ನೆರವೇರಬೇಕು. ನನ್ನ ಹಕ್ಕುಗೋಸ್ಕರ ನಾನು ಹೋರಾಡಲ್ಲ. ಇವತ್ತು ಎಷ್ಟೋ ಸಂಘ ಸಂಸ್ಥೆಗಳು ಕ್ರೈಸ್ತರ ಹಕ್ಕುಗೋಸ್ಕರ ಹೋರಾಟವನ್ನು ನಡೆಸುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಎಷ್ಟೋ ಜನರು ಕೂಡ ಸದಸ್ಯರು ಕೂಡ ಆಗಿದ್ದೀವಿ. ಆದ್ರೆ ಕ್ರಿಸ್ತನು ಕೊನೆಯ ಗಳಿಗೆಯಲ್ಲಿ ತನ್ನನ್ನು ಪ್ರೀತಿಸುವವರಿಗಾಗಿ ಬಿಟ್ಟುಕೊಟ್ಟಂತ ಪಾಠ, ಯಾವೊಬ್ಬ ನಿಜ ಕ್ರೈಸ್ತನು ಕೂಡ ತನ್ನ ಹಕ್ಕಿಗಾಗಿ ಹೋರಾಡುವಂಥದ್ದಿಲ್ಲ. ನೀನು ಹಿಂಸೆಯನ್ನು ಅನುಭವಿಸಲೇಬೇಕು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ಸಹಿಸಿಕೊಳ್ಳುವವನು ಧನ್ಯನು, ಪರಲೋಕ ರಾಜ್ಯವು ಅವರದು. ಜನರು ನಿಮ್ಮ ಮೇಲೆ ಸುಳ್ಳುಸುಳ್ಳಾಗಿ ಕೆಟ್ಟ ಮಾತುಗಳನ್ನ, ನಿಂದೆಗಳನ್ನ ಹೊರಿಸಿದ್ರೆ ನೀವು ಧನ್ಯರು, ಸಂತೋಷ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಇದೇ ನಿಮ್ಮ ಜೀವನ. ನಿಮ್ಮ ಹಕ್ಕುಗೋಸ್ಕರ ಹೋರಾಡುವಂಥದ್ದು ಇಲ್ಲ. ಇಲ್ಲಿ ದೇವರ ಚಿತ್ತಕ್ಕನುಸಾರವಾದಂಥ ರೀತಿಯಲ್ಲಿ ಹೋರಾಡುವಂಥದ್ದೇ ನಿನ್ನ ಹಕ್ಕು. ದೇವರ ಸಂಕಲ್ಪವನ್ನು ನೆರವೇರಿಸುವಂಥದ್ದೇ ನಿಮ್ಮ ಹಕ್ಕು. ಆ ಒಂದು ಹಕ್ಕು, ಅದಕ್ಕೋಸ್ಕರ ಮತ್ತಾಯನ ಸುವಾರ್ತೆಯಲ್ಲಿ ಈ ವಿಶೇಷವಾದಂತ ಮಾತನ್ನ ನಾವು ಗಮನಿಸಿದ್ದೀವಿ. ಗೆತ್ಸೆಮನೆ ತೋಟದಲ್ಲಿ ಶರೀರವನ್ನು ಅಧೀನಪಡಿಸಿಕೊಳ್ತಕ್ಕಂಥ ಸಂದರ್ಭ. ಈ ಗಬ್ಬತ್ತದಲ್ಲಿ ಕ್ರಿಸ್ತನು ಬಿಟ್ಟುಕೊಟ್ಟಂತ ಪಾಠ ಏನು ನಮ್ಮಗಳಿಗೆ ಅಂತಂದ್ರೆ, ಹಕ್ಕುಗೋಸ್ಕರ ಹೋರಾಡುವಂಥದ್ದು ಅಲ್ಲ ಅಂತೇಳಿ. ಲೂಕನ ಸುವಾರ್ತೆ 22ನೇ ಅಧ್ಯಾಯ 37ನೇ ವಚನದಲ್ಲಿ ಆತನು ಅಪರಾಧಿಗಳಲ್ಲಿ ಒಬ್ಬನಂತೆ ಎಣಿಸಲ್ಪಟ್ಟನು ಎಂಬುದಾಗಿದೆ. ಲೂಕನ ಸುವಾರ್ತೆ 22ನೇ ಅಧ್ಯಾಯ 37ನೇ ವಚನದಲ್ಲಿ ಆತನು ಅಪರಾಧಿಗಳಲ್ಲಿ ಒಬ್ಬನಂತೆ ಎಣಿಸಲ್ಪಟ್ಟನು ಎಂದು ಬರೆದಿರುವ ಮಾತು ನನ್ನಲ್ಲಿ ನೆರವೇರಬೇಕಾಗಿದೆ ಎಂದು ನಿಮಗೆ ಹೇಳುತ್ತೇನೆ ಅಂತ ಹೇಳ್ತಾನೆ. ನನ್ನ ವಿಷಯವಾದದ್ದು ಕೊನೆ ಕಾಣಬೇಕು. ನನ್ನ ಅಪರಾಧಿಗಳಲ್ಲಿ ಒಬ್ಬನು ಅಂತೇಳಿ ಎಣಿಸಲ್ಪಡಬೇಕು. ಇದು ಪ್ರವಾದನೆ ಮಾತು, ಇದು ನೆರವೇರಬೇಕು. ನನ್ನ ಹಕ್ಕುಗೋಸ್ಕರ ನಾನು ಹೋರಾಡಲ್ಲ. ದೇವರ ಸಂಕಲ್ಪದಲ್ಲಿ ನನ್ನ ಕುರಿತಾಗಿ ದೇವರು ಏನನ್ನ ಆಲೋಚನೆ ಮಾಡಿದನೋ ಆ ಆಲೋಚನೆನೇ ನೆರವೇರಬೇಕು, ಆ ಚಿತ್ತಾನೇ ನೆರವೇರಬೇಕು. ಅದನ್ನು ಹೊರತುಪಡಿಸಿ ನನ್ನದು ಯಾವುದೋ ಹಕ್ಕಿಲ್ಲ. ಇಲ್ಲಿ ದೇವರ ಚಿತ್ತಾನ ನೆರವೇರಿಸುವುದೇ ನನಗೆ ಆಹಾರ, ನನಗೆ ಹಸಿವು, ನೀರಡಿಕೆ ಎಲ್ಲವೂ ಕೂಡ ಅದೇ ಅಂತ ಹೇಳ್ತಾನೆ. ಎಂತ ವಿಶೇಷವಾದಂತ ಮಾರ್ಗದರ್ಶನ, ಎಂತ ವಿಶೇಷವಾದಂತ ಹೆಜ್ಜೆ ಜಾಡನ್ನು ಇವತ್ತು ಕ್ರಿಸ್ತನು ಬಿಟ್ಟು ಹೋಗ್ತಾ ಇದ್ದಾನೆ. ತನ್ನನ್ನು ಪ್ರೀತಿಸುವವರಿಗಾಗಿ, ತನ್ನನ್ನು ಅನುಸರಿಸುವವರಿಗಾಗಿ. ಗಬ್ಬತ್ತದಲ್ಲಿ ಕಲಿಸ್ಕೊಡ್ತಕ್ಕಂತಹ ವಿಶೇಷವಾದಂತಹ ಪಾಠ, ನಿನ್ನ ಹಕ್ಕುಗಳಿಗಾಗಿ ನೀನು ಹೋರಾಡುವಂಥದ್ದಲ್ಲ, ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ನೀನು ಹೋರಾಡು.
ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಹೋರಾಡು. ದೇವರ ಚಿತ್ತ ಏನು ಹಾಗಾದ್ರೆ? ಸಕಲ ಮಾನವರ ಪಾಪಗಳ ಪರಿಹಾರಾರ್ಥವಾಗಿ ನೀನು ಜಜ್ಜಲ್ಪಡಬೇಕು. ನಿನ್ನ ದೇಹ ಕಲ್ವರಿ ಶಿಲುಬೆಯಲ್ಲಿ ಜಜ್ಜಲ್ಪಡಬೇಕು. ಆ ದೇಹದಲ್ಲಿರ್ತಕ್ಕಂಥ ಪರಿಶುದ್ಧ ರಕ್ತ ಧಾರೆಯಾಗಿ ಸುರಿಯಲ್ಪಡಬೇಕು. ಆ ಪರಿಶುದ್ಧ ರಕ್ತ ಧಾರೆಯಿಂದ ಸಕಲ ಮಾನವರ ಪಾಪಗಳು ಪರಿಹಾರ ಆಗಬೇಕು. ಆ ಮೂಲಕ ಪಾಪಗಳಿಂದಲೂ ಅಪರಾಧಗಳಿಂದಲೂ ಸತ್ತಂತವರು ಬದುಕಿಸಲ್ಪಡಬೇಕು. ದೇವರ ಸಹವಾಸದಿಂದ ದೂರವಾದಂತವರು ಪುನಃ ದೇವರ ಸಹವಾಸಕ್ಕೆ ಬರಬೇಕು. ಇದು ದೇವರ ಅನಾದಿ ಸಂಕಲ್ಪ. ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟಂತ ಕುರಿಮರಿ ಯೇಸು ಕ್ರಿಸ್ತನು. ಓತ ಹೋರಿಗಳ ರಕ್ತದಿಂದ ಮಾನವ ಪಾಪಗಳು ಪರಿಹಾರವಾಗುವುದು ಅಸಾಧ್ಯ. ಯಾಕೆಂತಂದ್ರೆ ಓತ ಹೋರಿ ಕರುಗಳೆಲ್ಲವೂ ಕೂಡ ತಮ್ಮ ಇಚ್ಛಾನುಸಾರವಾಗಿ ಬರಲ್ಲ, ತಮ್ಮ ಇಷ್ಟದಿಂದ ಬರಲ್ಲ ಸಾಯೋದಕ್ಕೆ. ಆದ್ರೆ ಕ್ರಿಸ್ತನು ಮಾತ್ರ ನಾನು ಸಾಯ್ತೀನಿ ಅಂತಕ್ಕಂಥದ್ದು ಗೊತ್ತಿದ್ದು ಕೂಡ ಸಂತೋಷದಿಂದ ಕಲ್ವರಿ ಶಿಲುಬೆಗೆ ಹೋಗ್ತಾ ಇದ್ದಾನೆ. ಈತನ ರಕ್ತ ನೇಮಕ ಜಗದುತ್ಪತ್ತಿಗೆ ಮೊದಲೇ. ಓತ ಹೋರಿಗಳ ರಕ್ತ ಅವು ಬಲಾತ್ಕಾರದಿಂದ ಅವುಗಳ ಕುತ್ತಿಗೆಗೆ ಹಗ್ಗ ಹಾಕಿ ಹೇಳ್ಕೊಂಡು ಬರ್ತೀವಿ ನಾವು ಬಲಿ ಕೊಡೋದಕ್ಕೆ. ಸ್ವಯಂ ಪ್ರೇರಿತವಾಗಿ ಬರಲ್ಲ, ಸ್ವಯಂ ಪ್ರೇರಿತವಾಗಿ ಬರಲ್ಲ. ಅವುಗಳನ್ನು ಒಂದು ಒದಿಸ್ತಾ ಇದ್ದಾರೆ, ಅಲ್ಲಿ ಬಲಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಇನ್ನೊಂದಕ್ಕೆ ಏನು ಗೊತ್ತಿರಲ್ಲ. ಆದ್ರೆ ಕ್ರಿಸ್ತನಿಗೆ ಗೊತ್ತಿದೆ, ನಾನು ಸಾಯಕ್ಕೋಸ್ಕರನೇ ಹುಟ್ಟಿದ್ದೀನಿ ನಾನು ಅಂತ. ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟಂತ ಕುರಿ ನಾನು. ದೇವರ ಆಲೋಚನೆಯಲ್ಲಿ, ದೇವರ ಸಂಕಲ್ಪದಲ್ಲಿ ಅದೇ ನನ್ನ ಜೀವಿತದ ಪರಮಾರ್ಥ. ಅದಕ್ಕೆ ತನ್ನ ಹಕ್ಕುಗೋಸ್ಕರ ಹೋರಾಡಲಿಲ್ಲ ಯೇಸು ಕ್ರಿಸ್ತನು. ಗಬ್ಬಾತದಲ್ಲಿ ತನ್ನ ಹಕ್ಕುಗೋಸ್ಕರ ಓಡಲಿಲ್ಲ, ದೇವರ ಹಕ್ಕುಗೋಸ್ಕರ ಹೋರಾಡ್ತಾ ಇದ್ದಾನೆ. ದೇವರ ಸಂಕಲ್ಪಕ್ಕೋಸ್ಕರ ಹೋರಾಡ್ತಾ ಇದ್ದಾನೆ. ತಾನು ಅಪರಾಧಿಗಳಲ್ಲಿ ಒಬ್ಬನಂತೆ ಎಣಿಸಲ್ಪಟ್ಟನು ಎಂದು ಬರೆದಿರುವ ಪ್ರಕಾರ ಆ ಮಾತಿಗೆ ಅನುಸಾರವಾದಂತ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾನೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯದಲ್ಲಿ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂದರ್ಭ ಇದು. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 53ನೆಯ ಅಧ್ಯಾಯದಲ್ಲಿ ಆತನು ಯಾವ ರೀತಿ ಅಂತಂದ್ರೆ 8ನೇ ವಚನವನ್ನು ಗಮನಿಸೋಣ. 8ನೇ ವಚನ, ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು, ಆಹಾ ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ, ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ. ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟಿದ್ದಾನೆ, ಯಾರ ತಡೆಯೂ ಇಲ್ಲದೆ ಅನ್ಯಾಯವಾಗಿ ಕೊಲ್ಲಲ್ಪಟ್ಟನೆಂಬುದಾಗಿ ಫುಟ್ನೋಟಲ್ಲಿದೆ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು ಅಂತಿದೆ 5ನೇ ವಚನದಲ್ಲಿ. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು, ಬಾಯಿ ತೆರೆಯಲೇ ಇಲ್ಲ ಅಂತ ಹೇಳ್ತಾರೆ. ಆ ಕುರಿಗೇನು ಗೊತ್ತಿಲ್ಲ, ಆದ್ರೆ ಈ ಕುರಿಗೆ ಗೊತ್ತು, ನಾನು ಏನು ಹೋಗ್ತಾ ಇದ್ದೀನಿ, ನಾನು ಏನು ಅನುಭವಿಸ್ಬೇಕಾಗಿದೆ. ಎಂತ ಚಿತ್ರಹಿಂಸೆ! ಈ ಗಬ್ಬತ್ತದಲ್ಲಿ ಕರ್ಕೊಂಡು ಬರೋದಕ್ಕಿಂತ ಮುಂಚೆ ಯೇಸು ಕ್ರಿಸ್ತನಿಗೆ ಎಷ್ಟೋ ಹಿಂಸೆಯನ್ನು ಕೊಟ್ಟಿದ್ದಾರೆ. ಗೆತ್ಸೆಮನೆ ತೋಟದಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಕರ್ಕೊಂಡೋಗಿ ಆತನ ಕೈಗಳಿಗೆ ಹಿಂದೆ ಬೇಡಿಯನ್ನು ಹಾಕಿ, ಮೈ ಮೇಲೆ ಇರ್ತಕ್ಕಂಥ ಬಟ್ಟೆಯನ್ನು ಬಿಚ್ಚಿ, ಬಾರುಕೋಲಿನಿಂದ, ಆ ಬಾರುಕೋಲಿನ ತುದಿಯಲ್ಲಿ ಕಬ್ಬಿಣದ ಹುಕ್ಕುಗಳಿಂದ ಬೆನ್ನ ಮೇಲೆ ಬೀಸಿ ಹೊಡೆದ್ರೆ ಚರ್ಮನ್ನ ಕಿತ್ಕೊಂಡು ಬರುವಂಥದ್ದು. ಈ ರೀತಿಯಾದಂಥ 3rd ಡಿಗ್ರಿ ಶಿಕ್ಷೆಯನ್ನ, ಪನಿಷ್ಮೆಂಟ್ ಅನ್ನ ಯೇಸು ಕ್ರಿಸ್ತನಿಗೆ ಕೊಟ್ಟು ಪಿಲಾತನ ಮುಂದೆ, ಗಬ್ಬತ್ತಾದ ಒಂದು ನ್ಯಾಯಪೀಠದ ಮುಂದೆ ನಿಂತ್ಕೊಂಡು, ನನ್ನ ಜೊತೆ ಮಾತಾಡು, ನನ್ನ ಮುಂದೆ ನೀನು ಹೇಳ್ಕೊ, ನಿನ್ನನ್ನು ನಾನು ಬಿಡಿಸುವಂತ ಅಧಿಕಾರ ನನಗಿದೆ ಅಂತ ಹೇಳಿದಾಗ ಕ್ರಿಸ್ತನು ತನ್ನ ಹಕ್ಕಿಗಾಗಿ ಹೋರಾಡಲಿಲ್ಲ, ದೇವರ ಸಂಕಲ್ಪವನ್ನು ನೆರವೇರಿಸುವುದಕ್ಕೆ ಹೋರಾಡಿದ್ದನ್ನ ಆ ಒಂದು ಸಂದರ್ಭದಲ್ಲಿ ಗಮನಿಸ್ತಾನೆ. ಇವತ್ತು ಕ್ರಿಸ್ತನು ನಮಗೆ ಕೊಟ್ಟಂತ ಪಾಠ ಏನು ಅಂತಂದ್ರೆ, ನಿಮ್ಮ ಹಕ್ಕುಗಳಿಗೋಸ್ಕರ ನೀವು ಹೋರಾಡುವಂಥದ್ದಲ್ಲ, ದೇವರ ಚಿತ್ತಕ್ಕನುಸಾರವಾದಂಥ ರೀತಿಯಲ್ಲಿ ಹೋರಾಡಿ, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ಸಹಿಸಿಕೊಳ್ಳ್ರಿ, ನೀತಿಗೋಸ್ಕರ ಬದುಕಿ, ದೇವರ ಸಂಕಲ್ಪವನ್ನು ನೆರವೇರಿಸುವುದಕ್ಕೆ ನಿಮ್ಮ ದೇಹವನ್ನು ಒಳಪಡಿಸ್ಕೊಳ್ಳಿ, ಆತ್ಮಕ್ಕನುಸಾರವಾದಂಥ ರೀತಿಯಲ್ಲಿ. ಎಂಥ ವಿಶೇಷವಾದಂಥ ಪಾಠ ಪ್ರಿಯ, ಅದ್ಭುತವಾದಂಥ ಪಾಠ. ಇವತ್ತು ನ್ಯಾಯಪೀಠದ ಮುಂದೆ ನಿಂತಿದ್ದಾನೆ. ಈತನು ಯಾರು ಅಂತಂದ್ರೆ, ತಂದೆಯಾದಂಥ ದೇವರು ಈತನನ್ನ ಪ್ರತಿ ಜನರ ನ್ಯಾಯ ವಿಚಾರಣೆಗೋಸ್ಕರ ನೇಮಿಸಲ್ಪಟ್ಟಂತಹ ನ್ಯಾಯಾಧಿಪತಿ ಈತ ಯೇಸು ಕ್ರಿಸ್ತನು.
ಅಪೊಸ್ತಲರ ಕೃತ್ಯಗಳ ಪುಸ್ತಕ 17ನೇ ಅಧ್ಯಾಯದಲ್ಲಿ ಈ ವಿಷಯವನ್ನ ನಾವು ಗಮನಿಸ್ತೀವಿ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 17ನೇ ಅಧ್ಯಾಯ 30ನೇ ವಚನದಲ್ಲಿ, ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ, ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡ್ತಾ ಇದ್ದಾನೆ. ಯಾಕೆಂದರೆ ಆತನು ನಿಷ್ಕರ್ಷೆ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಯೇಸು ಕ್ರಿಸ್ತನ ಮೂಲಕ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸನ ಗೊತ್ತು ಮಾಡಿದ್ದಾನೆ. ಪ್ರತಿ ಮನುಷ್ಯರು ಕೂಡ ಯೇಸು ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತ್ಕೋಬೇಕು. ಈ ರೀತಿ ತೀರ್ಪು ಮಾಡುವಂತಹ ಅಧಿಕಾರವನ್ನು ಹೊಂದಿದಂತಹ ಯೇಸು ಕ್ರಿಸ್ತನು ಇವತ್ತು ಆತನು ಯಾವುದು ತಪ್ಪು ಮಾಡದೇ ಇದ್ದಾಗ್ಯೂ ಕೂಡ ಒಬ್ಬ ಅಪರಾಧಿಗಳಲ್ಲಿ ಒಬ್ಬನಂತೆ ಎಣಿಸಲ್ಪಟ್ಟು ಗಬ್ಬತ್ತದ ಮುಂದೆ ನಿಂತಿದ್ದಾನೆ. ಒಬ್ಬ ನ್ಯಾಯಾಧಿಪತಿ. ದೇವರು ಆತನನ್ನ ನಿಷ್ಕರ್ಷೆ ಮಾಡಿದ್ದಾನೆ. ಏನಂತಂದ್ರೆ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಕ್ರಿಸ್ತನನ್ನ ನೇಮಕ ಮಾಡಿದ್ದಾನೆ. ಇಂಥ ನ್ಯಾಯಾಧಿಪತಿ ಇವತ್ತು ಅಪರಾಧಿಗಳಲ್ಲಿ ಒಬ್ಬನಂತೆ ಎಣಿಸಲ್ಪಟ್ಟು ಗಬ್ಬತ್ತದ ಮುಂದೆ ನಿಂತಿದ್ದಾನೆ. ತನ್ನ ಹಕ್ಕುಗಳಿಗೋಸ್ಕರ ಹೋರಾಡ್ತಾ ಇಲ್ಲ, ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಹೋರಾಡ್ತಾ ಇದ್ದಾನೆ. ಇದಿವತ್ತು ತನ್ನನ್ನು ಪ್ರೀತಿಸುವವರಿಗೆ ಬಿಟ್ಟು ಕೊಟ್ಟಂತ ಪಾಠ ಯೇಸು ಕ್ರಿಸ್ತನು. ಎಂತ ವಿಶೇಷವಾದಂತ ಪಾಠ ಪ್ರೇಯರ್, ಎಂತ ವಿಶೇಷವಾದಂತ ಪಾಠ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ವಿಶೇಷವಾದಂತ ಸಂದರ್ಭವನ್ನು ನಾವು ಈಗಾಗಲೇ ಗಮನಿಸಿದೀವಿ. ದೇಹಕ್ಕೂ ಆತ್ಮಕ್ಕೂ ನಡೀತಕ್ಕಂಥ ಈ ಹೋರಾಟದಲ್ಲಿ ಆತ್ಮನ ಅನುಸಾರವಾದಂತ ರೀತಿಯಲ್ಲಿ ಹೋರಾಡುವುದಕ್ಕೆ ದೇಹನ್ನ ಅಧೀನಪಡಿಸ್ಕೋ, ದೇಹನ್ನ ದೇವರ ಸಂಕಲ್ಪಕ್ಕೆ ಒಳಪಡಿಸ್ಕೋ ಅನ್ನುವಂಥ ಪಾಠ ಗೆತ್ಸೆಮನೆ ತೋಟದಲ್ಲಿ. ಗಬ್ಬತ್ತದಲ್ಲಿ ದೇವರ ಸಂಕಲ್ಪವನ್ನು ನೆರವೇರಿಸುವುದಕ್ಕೋಸ್ಕರ ನೀನು ಹೋರಾಡು, ನಿನ್ನ ಹಕ್ಕುಗಳಿಗೋಸ್ಕರ ಹೋರಾಡುವಂಥದ್ದಲ್ಲ. ಈ ಲೋಕದಲ್ಲಿ ನೀತಿಗೆ ನ್ಯಾಯ ಇಲ್ಲ, ಆದರೆ ಪರಲೋಕದಲ್ಲಿ ವಿಶೇಷವಾದಂತಹ ಶ್ರೇಷ್ಠವಾದಂತಹ ಬಹುಮಾನ ಇದೆ ನೀತಿಗೆ. ಅದಕ್ಕೋಸ್ಕರ ಹೋರಾಡು ಅನ್ನುವಂಥ ಪಾಠ ಇವತ್ತು ಯೇಸು ಕ್ರಿಸ್ತನ್ ಬಿಟ್ಟು ಹೋಗ್ತಾ ಇದ್ದಾರೆ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ವಿಶೇಷವಾದಂತಹ ಮಾತನ್ನು ಹೇಳ್ತಾ ಇದ್ದಾನೆ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನದಲ್ಲಿ, ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ಅಂತ ಹೇಳ್ತದಾನೆ. ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ದೇಹದಿಂದ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವು ಪ್ರತಿಯೊಬ್ಬರು ಕಾಣಿಸಿಕೊಳ್ಬೇಕು. ಕ್ರಿಸ್ತನು ನ್ಯಾಯಾಧಿಪತಿಯಾಗಿ ನೀತಿಗನುಸಾರವಾಗಿ ನ್ಯಾಯ ವಿಚಾರಣೆಯನ್ನ ಮಾಡುವಂತದ್ದಕ್ಕೆ ದೇವರಿಂದ ನೇಮಿಸಲ್ಪಟ್ಟಂತ ನ್ಯಾಯಾಧಿಪತಿ. ಇಂಥ ನ್ಯಾಯಾಧಿಪತಿ ಈ ಭೂಲೋಕದಲ್ಲಿ ಗಬ್ಬತ, ಇಬ್ರಿಯ ಭಾಷೆಯಲ್ಲಿ ಗಬ್ಬತ, ಒಂದು ಕಟ್ಟೆ, ಪಿಲಾತನ ಮುಂದೆ, ನ್ಯಾಯಾಸನದ ಮುಂದೆ, ನ್ಯಾಯಪೀಠದ ಮುಂದೆ ನಿಂತು ಇವತ್ತು ಅಪರಾಧಿಗಳಲ್ಲಿ ಒಬ್ಬನು ಅಂತ ಎಣಿಸಲ್ಪಡ್ತಾ ಇದ್ದಾನೆ. ತನ್ನ ಹಕ್ಕುಗೋಸ್ಕರ ಹೋರಾಡ್ತಾ ಇಲ್ಲ. ಇವತ್ತು ತಾನು ಒಂದು ವೇಳೆ ದೇವರಿಗೆ ಮೊರೆ ಇಡುವುದಾದರೆ ಆತನ ಪರಲೋಕದಿಂದ ದೂತ ಗಣಗಳನ್ನು ಕಳಿಸುವುದರ ಮೂಲಕ ಆತನನ್ನ ಪಾರು ಮಾಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಒಂದು ವೇಳೆ ಆ ರೀತಿ ಪಾರು ಮಾಡಿದ್ರೆ, ಗೆತ್ಸೆಮನೆ ತೋಟದಲ್ಲಿ ತಂದೆಯಾದಂಥ ದೇವರು ಕ್ರಿಸ್ತನ ಪ್ರಾರ್ಥನೆಗೆ ಓಗೊಟ್ಟು ಬಂದು ಆತನನ್ನ ಆ ಸ್ಥಿತಿಯಿಂದ ಬಿಡಿಸಿದ್ರೆ ನಮಗೆಲ್ರಿಗೂ ದಾರಿಯಲ್ಲಿದೆ. ದೇವರ ಅನಾದಿ ಸಂಕಲ್ಪದಲ್ಲಿ, ದೇವರ ಆಲೋಚನೆಯಲ್ಲಿ ವಧಿಸಲ್ಪಟ್ಟಂತಹ ಆ ಕುರಿ ಅದನ್ನು ತೆಗೆದಾಕ್ಬೇಕಾಗುತ್ತೆ ತಲೆಯಿಂದ. ದೇವರು ಮನುಷ್ಯರಿಗೆ ಪಾಪ ಕ್ಷಮಾಪಣೆ ಅಂತಕ್ಕಂಥದ್ದು ಇರಲ್ಲ. ಮನುಷ್ಯರು ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಡಲ್ಲ. ಹಳೆ ಒಡಂಬಡಿಕೆಯಲ್ಲಿ ಅನೇಕ ಭಕ್ತರು ನೀತಿವಂತರು, ನೀತಿಯ ನಿಮಿತ್ತವಾಗಿ ಎಷ್ಟೋ ಹಿಂಸೆಗಳನ್ನು ಸಹಿಸಿಕೊಂಡು ನೀತಿವಂತರೆಂಬತಕ್ಕಂಥ ಬಿರುದನ್ನು ಪಡ್ಕೊಂಡಂತವರ ಪರಿಸ್ಥಿತಿ ಏನೋ ಹಾಗಾದ್ರೆ, ಕ್ರಿಸ್ತನು ಇಲ್ಲ ಅಂತಂದ್ರೆ, ಕ್ರಿಸ್ತನ ರಕ್ತ ಇಲ್ಲ ಅಂತಂದ್ರೆ, ಕ್ರಿಸ್ತನ ತ್ಯಾಗ ಇಲ್ಲ ಅಂತಂದ್ರೆ, ಕ್ರಿಸ್ತನ ಬಲಿ ಇಲ್ಲ ಅಂತಂದ್ರೆ, ಇವೆಲ್ಲವುಗಳನ್ನು ಆಲೋಚನೆ ಮಾಡಿದಂತ ಪರಮ ತಂದೆ ಆದಂತ ದೇವರು ಕ್ರಿಸ್ತನನ್ನ ಬಲಪಡಿಸ್ತಾನೆ, ಪ್ರೋತ್ಸಾಹ ಪಡಿಸ್ತಾನೆ. ದಾರಿ ಇಲ್ಲ ಮಗನೇ, ನಿನ್ನ ರಕ್ತ ಸುರಿಸಲ್ಪಡಲೇಬೇಕು, ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅನ್ನುವಂಥ ರೀತಿಯಲ್ಲಿ. ಗೆತ್ಸೆಮನೆ ತೋಟದಲ್ಲಿ ಕ್ರಿಸ್ತನ ಪ್ರಾರ್ಥನೆಗೆ ಉತ್ತರ ಬರಲ್ಲ ಪರಲೋಕದಿಂದ. ಅದಕ್ಕೆ ಕ್ರಿಸ್ತನು ಹೇಳ್ತಾನೆ, ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾನೆ. ಆ ಗೆತ್ಸೆಮನೆ ತೋಟದಿಂದ ಹೊರಗೆ ಬರುವಾಗ ನಾನು ಸಿದ್ಧನಾಗಿದ್ದೀನಿ, ದೇಹನ್ನ ಒಳಪಡಿಸ್ಕೊಂಡಿದ್ದೀನಿ ದೇವರ ಸಂಕಲ್ಪವನ್ನು ನೆರವೇರಿಸೋದಕ್ಕೆ. ಇವತ್ತು ನಾವು ಕೂಡ ದೇವರ ಸಂಕಲ್ಪವನ್ನು ನೆರವೇರಿಸುವುದಕ್ಕೆ ದೇಹನ್ನ ಅಧೀನ ಮಾಡಿಕೊಳ್ಬೇಕು ದೇವರ ಸಂಕಲ್ಪಕ್ಕೆ. ಗಬ್ಬಾತದಲ್ಲಿ ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಡುವಂಥದ್ದಲ್ಲ, ದೇವರ ಹಕ್ಕುಗಳಿಗೋಸ್ಕರ ಹೋರಾಡುವಂಥದ್ದು ನಾವು.
ದೇವರ ಹಕ್ಕುಗಳಿಗೋಸ್ಕರ ದೇವರ ಸಂಕಲ್ಪಕ್ಕೋಸ್ಕರ ಹೋರಾಡುವಂತ ಹಂಗು ಇವತ್ತು ನಮಗಿದೆ. ಅಂತ ಪಾಠನ ಇವತ್ತು ಕ್ರಿಸ್ತನ ಕಲಿಸ್ಕೊಡ್ತಾ ಇದ್ದಾನೆ ಕೊನೆಯ ಗಳಿಗೆಯಲ್ಲಿ. ಇನ್ನು ಕೊನೆಯದಾಗಿ ಇನ್ನೊಂದು ಪಾಠನ ನಾವು ನೋಡ್ಕೊಳ್ಳೋಣ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಗೋಲ್ಗೊಥದಲ್ಲಿ, ನಂಬರ್ 1 ಗೆತ್ಸೆಮನೆ, ನಂಬರ್ 2 ಗಬ್ಬತ, ನಂಬರ್ 3 ಗೋಲ್ಗೊಥ. ಆ ಗೋಲ್ಗೊಥದಲ್ಲಿ ನಡೆದಂತ ವಿಶೇಷವಾದಂತಹ ಸಂಗತಿಯನ್ನು ನಾವು ಗಮನಿಸೋಣ. ಯೋಹಾನ್ ಬರೆಸುವಾರ್ತೆ 19ನೇ ಅಧ್ಯಾಯದಲ್ಲಿ, ಯೋಹಾನ್ ಬರೆಸುವಾರ್ತೆ 19ನೇ ಅಧ್ಯಾಯದಲ್ಲಿ ಗೋಲ್ಗೊಥದಲ್ಲಿ ನಡೀತಕ್ಕಂಥ ಒಂದು ಸಂದರ್ಭ. 17ನೇ ವಚನದಿಂದ, ಅವರು ಯೇಸುವನ್ನು ತೆಗೆದುಕೊಂಡು ಹೋದರು. ಆತನು ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಕಪಾಲ ಸ್ಥಳವೆಂಬ ಸ್ಥಾನಕ್ಕೆ ಹೋದನು. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಗೋಲ್ಗೊಥ ಎಂದು ಹೆಸರು. ಈ ಗೋಲ್ಗೊಥದಲ್ಲಿ ಯೇಸು ಕ್ರಿಸ್ತನು ಕಲ್ವರಿ ಶಿಲುಬೆಯಲ್ಲಿ ಮರಣವನ್ನ ಅನುಭವಿಸುವಂತ ಸಂದರ್ಭ ಇದು. ಎಂತ ಸಂದರ್ಭ ಅಂತಂದ್ರೆ, ಆ ನೋವು, ಆ ಸಂಕಟ, ಆ ವೇದನೆ, ಆ ಯಾತನೆಯಿಂದ ಅವರು ಒಂದಿಷ್ಟು ತಾತ್ಕಾಲಿಕವಾದಂಥ ಉಪಶಮನವನ್ನು ಪಡೀಲಿ ಅನ್ನುವಂಥ ಕಾರಣಕ್ಕೋಸ್ಕರ ಆ ಸ್ಥಿತಿಲಿರ್ತಕ್ಕಂಥ ಮನುಷ್ಯರಿಗೆ ದ್ರಾಕ್ಷಾರಸವನ್ನು ಕೊಡ್ತಾರೆ. ಮತ್ತು ಬರುವಂತಹ ದ್ರಾಕ್ಷಾರಸವನ್ನು ಕೊಡ್ತಾರೆ. ಆ ಮತ್ತಿನಿಂದಾದ್ರೂ ಆ ಒಂದು ನೋವನ್ನ ಅವರು ಒಂದು ಸ್ವಲ್ಪ ಮರಿಲಿ ಅನ್ನುವಂಥ ದೃಷ್ಟಿಯಲ್ಲಿ, ಆಲೋಚನೆಯಲ್ಲಿ. ಆದ್ರೆ ಯೇಸು ಕ್ರಿಸ್ತನು ಅದನ್ನ ಯಾವುದನ್ನು ಕೂಡ ತಗೊಳ್ಳಲ್ಲ. ಯಾವುದು ಮತ್ತು ಬೇಡ ನನಗೆ, ಇದನ್ನ ನಾನು ಅನುಭವಿಸಲೇಬೇಕು ಎಚ್ಚರದಿಂದ. ಆ ನೋವು, ಆ ಸಂಕಟನ ನಾನು ಅನುಭವಿಸಲೇಬೇಕು. ನನಗೆ ಯಾವುದು ಮತ್ತು ಬರುವಂತ ಔಷಧಿ ಬೇಡ ನನಗೆ ಅನ್ನುವಂಥ ರೀತಿಯಲ್ಲಿ ಕಷ್ಟವನ್ನು ಸಹಿಸಿಕೊಂಡಂತ ಯೇಸು ಕ್ರಿಸ್ತನು ಕಲ್ವರಿ ಶಿಲುಬೆಯಲ್ಲಿ ಭೂಮಿ ಆಕಾಶಗಳ ಮಧ್ಯದಲ್ಲಿ ನೇತಾಡ್ತಾ ಇದ್ದಾನೆ. ಶಿಲುಬೆ ಮೇಲೆ ನಿದ್ರೆ ಇಲ್ಲ ಕಣ್ಣಿಗೆ, ಅವಮಾನ, ಬಾಸುಂಡೆಗಳು, ದೇಹದಿಂದ ರಕ್ತ ಚಿಮ್ಮಿ ಹೊರಗಡೆ ಬರ್ತಾ ಇದೆ, ದೇಹದಲ್ಲಿ ರಕ್ತ ಇಲ್ಲ, ಪ್ರಾಣ ಸಂಕಟ. ಇಂತಹ ಯಾತನೆ ಸ್ಥಿತಿಯಲ್ಲೂ ಕೂಡ ಕೊನೆ ಗಳಿಗೆಯಲ್ಲಿ ಕಲಿಸಿದಂತ ಅತ್ಯಂತ ವಿಶೇಷವಾದಂತ ಪಾಠ ಏನು ಅಂತಂದ್ರೆ 25ನೇ ವಚನ, ಯೋಹಾನ್ ಬರೆಸುವಾರ್ತೆ 19ನೇ ಅಧ್ಯಾಯ 25ನೇ ವಚನದಲ್ಲಿ, ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯೂ ಆತನ ತಾಯಿಯ ತಂಗಿಯೂ ಕ್ಲೋಪನ ಹೆಂಡತಿಯಾದ ಮರಿಯಳು, ಮಗ್ದಲದ ಮರಿಯಳು ನಿಂತಿದ್ದರು. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು ಅಂತೇಳಿ. ತಂದೆ ತಾಯಿಗಳನ್ನ ಇಳಿ ವಯಸ್ಸಿನಲ್ಲಿ ನೋಡಿಕೊಳ್ಳಬೇಕಾದಂತಹ ಪುತ್ರ ಧರ್ಮವನ್ನ ಇವತ್ತು ಯೇಸು ಕ್ರಿಸ್ತನ ಕಲಿಸ್ಕೊಡ್ತಾ ಇದ್ದಾನೆ. ಎಂತ ಅಮೂಲ್ಯವಾದಂತ ಪಾಠ ಇವತ್ತು ಇಡೀ ವಯಸ್ಸಿನಲ್ಲಿ ಎಷ್ಟೋ ಜನರು ತಮ್ಮನ್ನ ಹೆತ್ತು ಹೊತ್ತು ಸಾಕಿ ಸಲಹಿದಂತ ತಂದೆ ತಾಯಿಗಳನ್ನ ನಿರಾಕರಿಸಿ, ತಿರಸ್ಕರಿಸಿ ಅವ್ರನ್ನ ಬೀದಿ ಪಾಲು ಮಾಡ್ತಾ ಇದ್ದಾರೆ. ಮೋಸಕರವಾದಂತ ಮಾತುಗಳಿಂದ ಮನೆಯಿಂದ ಹೊರಗೆ ಕರ್ಕೊಂಡೋಗಿ ಎಲ್ಲೋ ಬಿಟ್ಬಿಟ್ಟು ಅವ್ರನ್ನ ಅನಾಥರನ್ನಾಗಿ ಮಾಡಿ, ಆ ಇಳಿ ವಯಸ್ಸಿನಲ್ಲಿ ತಂದೆ ತಾಯಿಗಳಿಗೆ ಆಸರೆ ಇರಬೇಕಾದಂಥವರೇ ಇವತ್ತು ಅನಾಥರನ್ನಾಗಿ ಮಾಡಿ, ಯಾವುದೋ ವೃದ್ಧಾಶ್ರಮಗಳಲ್ಲಿ, ಯಾವುದೋ ಅನಾಥಾಶ್ರಮಗಳಲ್ಲಿ ತಂದೆ ತಾಯಿಗಳನ್ನು ಸೇರಿಸುವಂತಹ ಗಂಭೀರವಾದಂಥ ಸ್ಥಿತಿ. ನಾಚಿಕೆ ಆಗ್ಬೇಕು ಇವತ್ತು. ಇಂಥ ನಾಚಿಕೆಗೆಟ್ಟ ಸಮಾಜಕ್ಕೆ ಕ್ರಿಸ್ತನು ಕೊಡ್ತಕ್ಕಂಥ ಸಂದೇಶ ಕೊನೆ ಗಳಿಗೆಯಲ್ಲಿ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು. ಇಡೀ ವಯಸ್ಸಿನಲ್ಲಿ ಅವರಿಗೆ ಆಸರೆಯಾಗಿರ್ಬೇಕು. ನೀವು ತಂದೆ ತಾಯಿಗಳನ್ನ ಸನ್ಮಾನಿಸು. ಇದು ಧರ್ಮ, ವಾಗ್ದಾನ ಸಹಿತವಾದಂತ ಮೊದಲನೇ ಒಡಂಬಡಿಕೆ. ಇದು ಮೊದಲನೇ ವಾಗ್ದಾನ, ಮೊದಲನೇ ಆಜ್ಞೆ. ಇದು 10 ಆಜ್ಞೆಗಳಲ್ಲಿ ವಾಗ್ದಾನ ಸಹಿತವಾದಂತ ಮೊದಲನೇ ಆಜ್ಞೆ ಇದು. ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸು, ಸನ್ಮಾನಿಸು. ಇಡೀ ವಯಸ್ಸಿನಲ್ಲಿ ಅವರಿಗೆ ಆಸರೆಯಾಗಿರು. ಅವರ ಕಷ್ಟ, ದುಃಖ, ಸುಖಗಳಲ್ಲಿ, ಸಂತೋಷದಲ್ಲಿ ನೀನು ಆಸರೆಯಾಗಿರಬೇಕು. ಅವರ ರೆಸ್ಪಾನ್ಸಿಬಿಲಿಟಿ ನಿಂದು. ಅವರ ರಕ್ತನ್ನ ಬಸಿದು ನಿನಗೆ ದೇಹನ್ನ ಕೊಟ್ಟಿದ್ದಾರೆ. ನಿನ್ನ ಎಳೆಯ ಪ್ರಾಯದಲ್ಲಿ ಬರ್ತಕ್ಕಂಥ ಸಂಕಷ್ಟಗಳಲ್ಲಿ ತಮ್ಮ ತನವನ್ನ ತಾವು ಬಿಟ್ಟು ತಮ್ಮ ಬಗ್ಗೆ ತಾವು ಏನು ಯೋಚನೆ ಮಾಡದಾನೆ ಸರ್ವಸ್ವವನ್ನ ನಮಗೋಸ್ಕರ ಧಾರೆ ಇರೋದು. ನಮ್ಮ ನಿಷ್ಠಿದ್ದವ್ರನ್ನ ಇಷ್ಟು ದೊಡ್ಡರನ್ನಾಗಿ ಮಾಡಿ, ವಿದ್ಯಾ ಬುದ್ಧಿಯನ್ನು ಕಲಿಸಿ, ಸಮಾಜದಲ್ಲಿ ಹೇಗೆ ಬದುಕಬೇಕಂತಕ್ಕಂಥ ನೀತಿ ನ್ಯಾಯಗಳನ್ನು ಕಲಿಸ್ಕೊಟ್ಟು ನಮ್ಮನ್ನ ಈ ಸ್ಥಿತಿಯಲ್ಲಿ ತಂದಿದ್ದಾರಲ್ವಾ, ಆ ತಂದೆ ತಾಯಿಗಳನ್ನ ನೀವು ಮರಿಬಾರದು ಅನ್ನುವಂಥ ಪಾಠನ್ನ ಇವತ್ತು ಯೇಸು ಕ್ರಿಸ್ತನ ಕಲಿಸ್ಕೊಡ್ತಾನೆ. ಎಲ್ಲಿ ಪರಿಸ್ಥಿತಿ ಅಂತದ್ದಿದು,
ತನ್ನ ಬಗ್ಗೆ ತಾನೇ ಚಿಂತಿಸಿಕೊಳ್ಳುವುದಕ್ಕೆ ಅವಕಾಶ ಇಲ್ಲದಿರ್ತಕ್ಕಂಥ ಪರಿಸ್ಥಿತಿ. ಅಷ್ಟು ನೋವು, ಅಷ್ಟು ಸಂಕಟ, ಅಷ್ಟು ವೇದನೆ, ಅಷ್ಟು ಪ್ರಾಣ ಸಂಕಟ ಅನುಭವಿಸುವಂತ ಸ್ಥಿತಿಯಲ್ಲೂ ಕೂಡ ತನ್ನ ತಾಯಿಯ ಬಗ್ಗೆ ಭವಿಷ್ಯತ್ತನ್ನ ಯೋಚನೆ ಮಾಡ್ತಾ ಇದ್ದಾನೆ ಯೇಸು ಕ್ರಿಸ್ತನು. ಇವತ್ತು ತನ್ನ ತಾಯಿಯ ಮುಂದಿನ ಭವಿಷ್ಯತ್ತನ್ನ ತನ್ನ ಪ್ರೀತಿಯ ಶಿಷ್ಯನಾದಂತಹ ಯೋಹಾನನಿಗೆ ವಹಿಸಿಕೊಡ್ತಾ ಇದ್ದಾನೆ. ಅಮ್ಮ, ಈಗೋ ನಿನ್ನ ಮಗನು. ಶಿಷ್ಯನಿಗೆ ಹೇಳ್ತಾ ಇದ್ದಾನೆ, ಈಗೋ ನಿನ್ನ ತಾಯಿ. ನನ್ನ ಜವಾಬ್ದಾರಿಯನ್ನು ನೀನು ನೆರವೇರಿಸು ನೀನು ಯೋಹಾನ. ಅಮ್ಮ, ನೀನು ಚಿಂತೆ ಮಾಡಬೇಡ, ನನ್ನ ಜವಾಬ್ದಾರಿಯನ್ನು ನನ್ನ ಶಿಷ್ಯ ನೆರವೇರಿಸ್ತಾನೆ. ಇದು ಪಾಠ ಇವತ್ತು ಯೇಸು ಕ್ರಿಸ್ತನ ಕಲಿಸ್ಕೊಟ್ಟಂತ ಪಾಠ. ತಂದೆ ತಾಯಿಗಳನ್ನು ಅಲಕ್ಷಿಸಬಾರದು. ಅಲಕ್ಷಿಸುವನು ಶಾಪಗ್ರಸ್ತನು ಅಂತ ಹೇಳ್ತಾ ಇದ್ದಾನೆ. ತಂದೆ ತಾಯಿಗಳನ್ನು ಅಲಕ್ಷಿಸುವನು ಶಾಪಗ್ರಸ್ತನವನು. ತಂದೆ ತಾಯಿಗಳನ್ನು ಪ್ರೀತಿಸು, ಸನ್ಮಾನಿಸು. ಬಹು ವಿಶೇಷವಾಗಿ ಇಳಿ ವಯಸ್ಸಿನಲ್ಲಿ. ಅದಕ್ಕೆ ತಿಮೋತಿಗೆ ಹೇಳ್ತಾ ಇದ್ದಾನೆ, ವೃದ್ಧನನ್ನು ಗದರಿಸದೆ ತಂದೆಯೆಂದು ಭಾವಿಸಿ ಬುದ್ಧಿ ಹೇಳು ಅಂತ ಹೇಳ್ತಾನೆ. ವೃದ್ಧಾಪ್ಯದಲ್ಲಿ ತಂದೆ ತಾಯಿಗಳನ್ನಾಗ್ಲಿ ಅಥವಾ ಇತರೆ ವೃದ್ಧರನ್ನಾಗ್ಲಿ ಗದರಿಸ್ಬೇಡ. ತಂದೆ ಎಂದು ಭಾವಿಸಿ ಬುದ್ಧಿ ಹೇಳು ಅವ್ರಿಗೆ ಅಂತ ಹೇಳ್ತಾನೆ. ತಂದೆ ತಾಯಿಗಳನ್ನ ಸನ್ಮಾನಿಸು. ಎಂತ ಅಮೂಲ್ಯವಾದಂತ ಪಾಠ ಪ್ರಿಯರೇ. ಗೆತ್ಸೆಮನೆ ತೋಟದಲ್ಲಿ ನಂಬರ್ 1, ನಿನ್ನ ದೇಹನ್ನ ದೇವರ ಸಂಕಲ್ಪವನ್ನು ನೆರವೇರಿಸುವುದಕ್ಕೆ ಒಳಪಡಿಸ್ಕೋ. ನಂಬರ್ 1. ನಂಬರ್ 2, ಗಬ್ಬಾತದಲ್ಲಿ ನಿನ್ನ ಹಕ್ಕುಗಳಿಗೋಸ್ಕರ ನೀನು ಹೋರಾಡುವಂಥದ್ದಲ್ಲ, ದೇವರ ಸಂಕಲ್ಪವನ್ನು ನೆರವೇರಿಸುವುದಕ್ಕೆ ನೀನು ಹೋರಾಡು. ನಂಬರ್ 3, ಗೋಲ್ಗತ್ತದಲ್ಲಿ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು. ನಿನ್ನ ತಂದೆ ತಾಯಿಗಳನ್ನು ಅಲಕ್ಷಿಸಬಾರದು. ಅಲಕ್ಷಿಸುವನು ಶಾಪಗ್ರಸ್ತನು ಅನ್ನುವಂಥ ಒಂದು ವಿಶೇಷವಾದಂತಹ 3 ಪಾಠಗಳನ್ನ ಯೇಸು ಕ್ರಿಸ್ತನು ಕೊನೆ ಗಳಿಗೆಯಲ್ಲಿ ಕಲಿಸ್ಕೊಡ್ತಾ ಇದ್ದಾನೆ. ಯಾರಿಗೆ? ತನ್ನನ್ನು ಪ್ರೀತಿಸುವವರಿಗೆ. ನೀನು ಪ್ರೀತಿಸ್ತಾ ಇದೀಯಾ? ಕ್ರಿಸ್ತನನ್ನ ಪ್ರೀತಿಸ್ತಾ ಇದೀಯಾ? ಯೋಹಾನ್ ಬರೆಸುವಾರ್ತೆ ಕೊನೆಯ ಅಧ್ಯಾಯದಲ್ಲಿ ಪೇತ್ರನಿಗೆ ಕೇಳ್ತಕ್ಕಂಥ ಮಾತು, ಯೋಹಾನ್ನಿಗೆ ಕೇಳ್ತಕ್ಕಂಥ ಮಾತು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು. ನೀನು ನನ್ನನ್ನು ಪ್ರೀತಿ ಮಾಡ್ತಾ ಇದೀಯಾ? ಹಾಗಾದ್ರೆ ನನ್ನ ಕುರಿಗಳನ್ನು ಮೇಯಿಸು. ನೀನು ನನ್ನನ್ನು ಪ್ರೀತಿ ಮಾಡ್ತಾ ಇದೀಯಾ? ನನ್ನ ಕುರಿಗಳನ್ನ ಕಾಯಿ. ನೀನು ನನ್ನನ್ನು ಪ್ರೀತಿ ಮಾಡ್ತಾ ಇದೀಯಾ? ನನ್ನ ಕುರಿಗಳನ್ನ ಸಲಹು. ನೀನು ಕ್ರಿಸ್ತನನ್ನ ಪ್ರೀತಿ ಮಾಡ್ತಾ ಇದೀಯಾ? ಹಾಗಾದರೆ ನೀನು ಪ್ರೀತಿ ಮಾಡ್ತಾ ಇದ್ರೆ ನಿನಗೋಸ್ಕರ ಕ್ರಿಸ್ತನು ಕೊನೆ ಗಳಿಗೆಯಲ್ಲಿ ಕೊಟ್ಟಂತ 3 ಪಾಠಗಳು. ನಿನ್ನ ದೇಹನ್ನ ದೇವರ ಸಂಕಲ್ಪವನ್ನು ನೆರವೇರಿಸುವುದಕ್ಕೆ ದೇಹನ್ನ ಅಧೀನಪಡಿಸ್ಕೋ. ನಿನ್ನ ಹಕ್ಕುಗಳಿಗೋಸ್ಕರ ನೀನು ಹೋರಾಡುವಂಥದ್ದಲ್ಲ, ದೇವರ ಸಂಕಲ್ಪವನ್ನು ನೆರವೇರಿಸುವುದಕ್ಕೆ ನೀನು ಹೋರಾಡು. ನಂಬರ್ 3, ಗೋಲ್ಗೊತ್ತದಲ್ಲಿ ನಿನ್ನ ತಂದೆ ತಾಯಿಗಳ ಎಡೆಗೆ ನಿನ್ನ ರೆಸ್ಪಾನ್ಸಿಬಿಲಿಟಿ, ನಿನ್ನ ಜವಾಬ್ದಾರಿಯನ್ನ ಯಾವುದೇ ಕಾರಣಕ್ಕೂ ನೀನು ಮರಿಬಾರದು. ನಿನ್ನ ತಂದೆ ತಾಯಿಗಳನ್ನು ಅಲಕ್ಷಿಸಬಾರದು. ಅಲಕ್ಷಿಸಿದರೆ ನೀನು ಶಾಪಗ್ರಸ್ತ. ವಿಶೇಷವಾದಂಥ 3 ಪಾಠಗಳು ಪ್ರಿಯರೇ. ಮೈಗೂಡಿಸ್ಕೊಳ್ಳೋಣ. ದೇಹನ್ನ ದೇವರ ಸಂಕಲ್ಪವನ್ನು ನೆರವೇರಿಸುವುದಕ್ಕೆ ಜಜ್ಜಿಕೊಳ್ಳೋಣ, ಒಳಪಡಿಸ್ಕೊಳ್ಳೋಣ. ದೇವರ ಸಂಕಲ್ಪವನ್ನು ನೆರವೇರಿಸೋಣ. ನಮ್ಮ ಹಕ್ಕುಗಳಿಗೋಸ್ಕರ ನಾವು ಹೋರಾಡುವಂಥದ್ದು ಬೇಕಾಗಿಲ್ಲ. ಇವತ್ತು ದೇವರ ಸಂಕಲ್ಪವನ್ನು ನೆರವೇರಿಸುವುದಕ್ಕೋಸ್ಕರ ಹೋರಾಡೋಣ. 1ನೇ ಶತಮಾನದ ಕ್ರೈಸ್ತರು, ಅಪೊಸ್ತಲರು ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ಸಹಿಸಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಸಂತೋಷದಿಂದ ಪೆಟ್ಟುಗಳನ್ನು ತಿಂತಾರೆ. ಅವ್ರ ಹಕ್ಕುಗಳಿಗೋಸ್ಕರ ಯಾರು ಹೋರಾಡಲಿಲ್ಲ. ನಾವು ಸಂತೋಷ ಪಟ್ಟಿವಿ. ನಮಗೆ ಕ್ರಿಸ್ತನ ನಿಮಿತ್ತವಾಗಿ ನಮಗೆ ಏಟುಗಳು ಬಿದ್ದು ಅಂತೇಳಿ ಸಂತೋಷ ಪಡ್ತಾ ಇದ್ದಾರೆ. ಆ ಆನಂದ, ಆ ಒಂದು ಹಕ್ಕು ಪರಲೋಕದಿಂದ ಬಂದಂತ ಹಕ್ಕು, ಅದರಲ್ಲಿ ಆನಂದ ಪಡೋಣ. ಗೋಲ್ಗೊತ್ತದಲ್ಲಿ ತಂದೆ ತಾಯಿಗಳನ್ನು ಸನ್ಮಾನಿಸುವಂತಕ್ಕಂಥ ಪಾಠ, ಇವುಗಳನ್ನ ಅನುಸರಿಸೋಣ. ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋಣ. ಕ್ರಿಸ್ತನ ಹೆಜ್ಜೆ ಜಾಡನ್ನ ಅನುಸರಿಸಿ ಶಾಶ್ವತವಾಗಿ ನಿತ್ಯವಾಗಿರ್ತಕ್ಕಂಥ ಆ ಮಹಾಲೋಕವನ್ನು ಸ್ವತಂತ್ರಿಸಿಕೊಳ್ಳೋದಕ್ಕೆ ಪ್ರಾಮಾಣಿಕ ಪ್ರಯತ್ನದಿಂದ ಪ್ರತಿ ಗಳಿಗೆ, ಪ್ರತಿ ಕ್ಷಣವನ್ನ ದೇವರ ಚಿತ್ತಾನುಸಾರವಾದಂಥ ರೀತಿಯಲ್ಲಿ, ಆತ್ಮಾನುಸಾರವಾದಂಥ ರೀತಿಯಲ್ಲಿ, ದೇವರ ಸಂಕಲ್ಪಕ್ಕನುಸಾರವಾದಂಥ ರೀತಿಯಲ್ಲಿ ಬದುಕನ್ನು ಮುಂದುವರಿಸ್ಕೊಂಡು ಹೋಗುವಂಥ ಪ್ರಯತ್ನವನ್ನ ಮಾಡೋಣ. ದೇವರು ನಮ್ಮನ್ನ ಬಲಪಡಿಸಲಿ, ಪ್ರೋತ್ಸಾಹಿಸಲಿ. ಆಮೇಲೆ ಎಲ್ರಿಗೂ ವಂದನೆಗಳು. ಮುಂದುವರಿಸ್ಕೊಂಡು ಹೋಗುವಂಥ